सचिन ಎಲ್ಲರೂ ಓಂ ಶಿವಾಯ ನಮಃ ಅಂತ ಹೇಳ್ಬಿಡಿ. ಹೇಳ್ತಾ ಇರಿ. ಶಿವಾಯ ನಮಃ ಮಹೇಶ್ವರಾಯ ನಮಃ ಓಂ ಶಂಭವೇ ನಮಃ ಓಂ ಪಿನಾಕಿನೇ ನಮಃ ಓಂ ಶಶಿಶೇಖರಾಯ ನಮಃ ಓಂ ವಾಮದೇವಾಯ ನಮಃ ಓಂ ವಿರೂಪಾಕ್ಷಾಯ ನಮಃ ಓಂ ಕಪರ್ದಿನೇ ನಮಃ ಓಂ ನೀಲಲೋಹಿತಾಯ ನಮಃ ಓಂ ಶಂಕರಾಯ ನಮಃ ಓಂ ಶೂಲಪಾಣಯೇ ನಮಃ ಓಂ ಖಡ್ವಾಂಗಿನೇ ನಮಃ ಓಂ ವಿಷ್ಣುವಲ್ಲಭಾಯ ನಮಃ ಓಂ ಶಿಪಿವಿಷ್ಟಾಯ ನಮಃ ಓಂ ಅಂಬಿಕಾನಾಥಾಯ ನಮಃ ಓಂ ಶ್ರೀಕಂಠಾಯ ನಮಃ ಓಂ ಭಕ್ತವತ್ಸಲಾಯ ನಮಃ ಓಂ ಭವಾಯ ನಮಃ ಓಂ ಸರ್ವಾಯ ನಮಃ ಓಂ ತ್ರಿಲೋಕೇಶಾಯ ನಮಃ ಓಂ ಶಿತಿಕಂಠಾಯ ನಮಃ ಓಂ ಶಿವಪ್ರಿಯಾಯ ನಮಃ ಓಂ ಉಗ್ರಾಯ ನಮಃ ಓಂ ಕಪಾಲಿನೇ ನಮಃ ಓಂ ಕಾಮಾರಯೇ ನಮಃ ಓಂ ಅಂಧಕಾಸುರಸೂದನಾಯ ನಮಃ ಓಂ ಗಂಗಾಧರಾಯ ನಮಃ ಓಂ ಲಲಾಟಾಕ್ಷಾಯ ನಮಃ ಓಂ ಕಾಲಕಾಲಾಯ ನಮಃ ಓಂ ಕೃಪಾನಿಧಯೇ ನಮಃ ಓಂ ಭೀಮಾಯ ನಮಃ ಓಂ ಶಿವಾಯ 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 ನಮಃ
ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿನೇ ನಮಃ ಓಂ ಶಿವಾಯ ನಮಃ ಸ್ತೋತ್ರನಾಮಾವಳಿ ಸಂಪೂರ್ಣಂ ಸಾಂಬ ಜೈ ನಮಃ ಪಾರ್ವತೀಪತಿ ಹರ ಮಹಾದೇವ್ ಓಂ ವನಸ್ಪತಿರಸೋಪೇತೋ ಗಂಧಾಢ್ಯೋಪೋತ್ತಮಃ ಆಗ್ರೇ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ಓಂ ಶ್ರೀ ಗುರುಪಾದರವಿಂದೇಭ್ಯೋ ನಮೋ ನಮಃ ಧೂಪಮಾಗ್ರಾಪಯಾಮಿ ಒತ್ತಾಯದ ಅಂಗವಾಗಿ ಇವತ್ತು ಮೊನ್ನೆ 3 ದಿವಸದಿಂದ ನೀವೆಲ್ಲರೂ ನೋಡಿದಂತೆ ಪ್ರತಿಷ್ಠಾಪನಾ ಕಾರ್ಯಕ್ರಮ ಸುಗಮವಾಗಿ ನಡೆದಿದೆ. ಅದನ್ನ ನಮಗೆ ನಡೆಸ್ಕೊಟ್ಟವರು ಇಲ್ಲಿನ ವಾಸ್ತುಶಿಲ್ಪಿಗಳಾದಂತ ಸುಬ್ರಹ್ಮಣ್ಯದ ವಾಸ್ತುಶಿಲ್ಪಿಗಳು. ಅವರು ಸುಮಾರು 3.5 ವರ್ಷದ ಸತತ ಅವರ ಮಾರ್ಗದರ್ಶನದಲ್ಲಿ ಅವರು ವಾಸ್ತುಶಿಲ್ಪಿಗಳು ಸುಬ್ರಹ್ಮಣ್ಯ ವಾಸ ಅವರ ವಾಸ್ತುಶಿಲ್ಪಿಯ ನಿಯಮದ ಪ್ರಕಾರ ಈ ದೇವಸ್ಥಾನದ ನಿರ್ಮಾಣವಾಗಿದೆ. ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಮಾಡ್ತಿದ್ದೇವೆ. ಹಾಗೇನೆ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ತುಮಕೂರು, ಇವರು ವಾಗ್ಮಿಗಳು ಹಾಗೂ ಲೇಖಕರು. ಅನೇಕ ಪುಸ್ತಕಗಳನ್ನ ಬರೆದಿದ್ದಾರೆ. ಇವರು ಚಿರಪರಿಚಿತರು. ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಇವರ ಒಂದು ಲೇಖನ ಇರುತ್ತೆ. ಇವರು ಈಗಿನ ಸ್ವಾಮಿಗಳು ಅಂತ ಹೇಳ್ತಾರೆ. ಈಗಿನ ವಿಶೇಷವಾದಂತ ಜ್ಞಾನಿಗಳು. ಅವ್ರಿಗೂ ಕೂಡ ನಮ್ಮ ಗ್ರಾಮಸ್ಥರ ಪರವಾಗಿ, ನಮ್ಮ ಮಲ್ಲೇಶ್ವರ ಜೀರ್ಣೋದ್ಧಾರ ಸೇವಾ ಸಮಿತಿಯ ಪರವಾಗಿ ಸ್ವಾಗತಿಸುತ್ತಿದೆ. ಹಾಗೇನೆ ನಮ್ಮ ತಂದೆಯವರಾದಂತ ಶ್ರೀ ವೇದಮೂರ್ತಿಯವರು, ಅವ್ರಿಗೂ ಕೂಡ ಸ್ವಾಗತಿಸ್ತೀನಿ. ಈಗ ಮಹೇಶ್ ಮನಿ ಅಂಗಳವರಿಂದ ವಾಸ್ತುಶಿಲ್ಪಿಗಳು ಅವರಿಂದ ಒಂದು ಕೆಲವು ಮಾತನಾಡಬೇಕಾಗಿ ವಿನಂತಿ. ಒಕ್ಕೆ ಸುಬ್ರಹ್ಮಣ್ಯರವರನ್ನ ಮನಸಾಕ್ಷರ ನಮಸ್ಕರಿಸಿ, ಈ ಜಾಗದ ಅಧಿಪತಿಯಾದಂತಹ ಮಲ್ಲೇಶ್ವರ ಸ್ವಾಮಿ ವೀರಭದ್ರ ಸುರನಿವಾರ ದೇವತಾ ಸಾನ್ನಿಧ್ಯವನ್ನ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿರುವಂತಹ ಸ್ವಾಮೀಜಿಯವರ ಪಾದಾರಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿರುವಂತಹ ಗಣ್ಯರೇ ಹಾಗೂ ಇಲ್ಲಿ ಸೇರಿರುವಂತಹ ಸಮಸ್ತ ಭಗವದ್ಭಕ್ತರೇ, ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಜೀರ್ಣೋದ್ಧಿ ಸ್ಥಾಪಿತ ಮಂತ್ರಬಿಂಬ ಗೃಹಾದಿ ಸಪದೀತಿ ಕುರಿಯಾತ್ ಅಂತ ಶಾಸ್ತ್ರವಚನ. ಯಾವುದೇ ದೇವತಾ ಸಾನ್ನಿಧ್ಯ ಜೀರ್ಣಾವಸ್ಥೆಗೆ ಬಂದಂತಹ ಸಂದರ್ಭ ಆ ಊರಿಗೆ, ಆ ಗ್ರಾಮಕ್ಕೆ ದುಸ್ಥಿತಿಯನ್ನು ಕೊಡುತ್ತದೆ. ಸುಸ್ಥಿತಿಯಲ್ಲಿರುವಂತಹ ದೇವತಾ ಸಾನ್ನಿಧ್ಯ ಊರಿಗೆ, ಗ್ರಾಮಕ್ಕೆ, ಸಮಸ್ತರಿಗೂ ಸುಸ್ಥಿತಿಯನ್ನು ಕೊಡುತ್ತದೆ ಅಂತ ಶಾಸ್ತ್ರವಚನ. ಹಾಗೆ ಇಲ್ಲಿಯ ದೇವತಾ ಸಾನ್ನಿಧ್ಯ ಜೀರ್ಣಾವಸ್ಥೆಗೆ ಬಂದಂತಹ ಸಂದರ್ಭ ಎಷ್ಟೋ ವರ್ಷಗಳ ಕಾಲ ಅನಾಥವಾಗಿ ಭೂಮಿಯ ಕೆಳಭಾಗದಲ್ಲಿ ಹುಗಿನಿಟ್ಟಂತಹ ಸಂದರ್ಭ. ಹಾಗೆ ನರಸಿಂಹ ಮತ್ತು ಇವರ ಕುಟುಂಬದ ಒಂದು ಅಷ್ಟಮಂಗಲ ಭ್ರಷ್ಟಾಚಿಂತನೆ ಅವರ ಮನೆಯಲ್ಲಿ ನಡೆಯಿತು. ಆ ಸಂದರ್ಭದಲ್ಲಿ ಅವರಿಗೆ ಸುಮಾರು ಪರಿಹಾರಗಳ ಕಾರ್ಯದಲ್ಲಿ ಬರ್ತಾ, ನಿಮ್ಮ ಮೂಲ ಊರಾದಂತಹ ಹುರುಳಿಗಂಗೆಯನಹಳ್ಳಿಯಲ್ಲಿ ಒಂದು ದೇವಸ್ಥಾನ ಅಥವಾ ನಾಗಸ್ಥಾನ ಜೀರ್ಣಾವಸ್ಥೆಗೆ ಬಂದಿದೆ, ಅದರ ಜೀರ್ಣೋದ್ಧಾರ ಆದಲ್ಲಿಗೆ ಅದರಿಂದ ತುಂಬಾ ಪರಿಹಾರಗಳು ಆಗ್ತದೆ ಅಂತ ಕಂಡು ಬಂತು. ಅದೇ ರೀತಿಯಲ್ಲಿ ಈ ಜಾಗಕ್ಕೆ ಬಂದು ನೋಡಿದಾಗ ಆ ಅನಾಥ ಅವಸ್ಥೆಯಲ್ಲಿದ್ದಂತಹ, ಯಾರು ಕೂಡ ಇಲ್ಲಿಗೆ ಬಾರದಂತೆ ಇದ್ದಂತಹ ಒಂದು ಕಾಡು ಮತ್ತು ಮುಳ್ಳು ಕಂಟಿಗಳು ಕೂದಂತಹ ಒಂದು ಮುಚ್ಚಿದಂತಹ ಒಂದು ಪ್ರದೇಶದಲ್ಲಿ ಒಳಗಡೆ ಒಂದು ಶಿವಲಿಂಗ
ಅದರ ಎದುರುಗಡೆಯಲ್ಲಿ ಬಸವ ಕೂಡ ಕಾಣ್ತಾ ಇರ್ಲಿಲ್ಲ ಅಂತ ನೆನಪು ನನಗೆ. ಅಂತೂ ಅದರ ಒಳಗಡೆ ಹೊಕ್ಕಿ ಹೀಗೆ ಪೂಜೆ ಮಾಡ್ತಾ ಇರುವಂತಹ ರೀತಿಯಲ್ಲಿ ಒಂದು ವ್ಯವಸ್ಥೆ ಇತ್ತು. ಹಾಗೆ ಇದ್ದಂತಹ ಸಂದರ್ಭ, ಹಾಗೆ ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಸಂಕಲ್ಪವನ್ನ ಮಾಡಿ ಅದರಲ್ಲಿ ಮುಂದುವರಿಸ್ತಾ ಇವತ್ತಿನ ದಿವಸ ಇಲ್ಲಿಯವರೆಗೆ ಬಂತು. ಹಾಗೆ ಒಂದು ದೇವತಾ ಸಾನ್ನಿಧ್ಯ ಜೀರ್ಣೋದ್ಧಾರಗೊಂಡಂತೆ ಆ ಊರು ಮತ್ತು ಗ್ರಾಮ ತನ್ನಷ್ಟಕ್ಕೆ ಅಭಿವೃದ್ಧಿ ಆಗ್ತಾ ಬಂತು. ಹಾಗೆ ಇಲ್ಲಿ ಮಳೆ ಬೆಳೆ ಇತ್ಯಾದಿಗಳಿಗೆ ಸಮಸ್ಯೆಗಳಿದ್ದಂತಹ ಈ ಊರಲ್ಲಿ ಆ ಸಮಸ್ಯೆಗಳು ಪರಿಹಾರ ಆಗ್ತಾ ಮುಂದುವರೆದು ದೇವತಾ ಸಾನ್ನಿಧ್ಯದ ಪ್ರತಿಷ್ಠಾ ಸಮಯಕ್ಕೆ ನಾವೀಗ ಸೇರಿದ್ದೇವೆ. ಹಾಗೆ ಒಂದು ದೇವಾಲಯ ನಿರ್ಮಾಣ ಮಾಡುವಂತಹದ್ದು ಒಂದು ಪುಣ್ಯದ ಕೆಲಸ ಅಂತ ಆದ್ರೆ, ಜೀರ್ಣಾವಸ್ಥೆಗೆ ಬಂದಂತಹ ದೇವತಾ ಸಾನ್ನಿಧ್ಯವನ್ನ ಜೀರ್ಣೋದ್ಧಾರ ಮಾಡಿ ಪುನಃ ಪ್ರತಿಷ್ಠೆ ಮಾಡುವಂತಹದ್ದು 10 ದೇವಾಲಯಗಳ ಅಥವಾ ಅಶ್ವಮೇಧ ಯಾಗ ಮಾಡಿದಂತಹ ಪುಣ್ಯ ಫಲ ಅಂತ ಲೆಕ್ಕ. ಆ ರೀತಿ ಊರಿನ ನೀವೆಲ್ಲರೂ ಸೇರಿ ಶ್ರದ್ಧಾ ಭಕ್ತಿಯಿಂದ ಶಾಸ್ತ್ರೀಯ ರೀತಿಯಲ್ಲಿ ಈ ನಿರ್ಮಾಣವನ್ನು ಮಾಡಿರುವಂತಹದ್ದು ನಿಮಗೂ ಈ ಊರಿಗೂ ಎಲ್ಲರಿಗೂ ಅತ್ಯಂತ ಅನುಗ್ರಹದಾಯಕವಾದ ವಿಷಯವಾಗಿದೆ. ಹಾಗೆ ಒಂದು ದೇವಾಲಯ ನಿರ್ಮಾಣ ಅಂದ್ರೆ ಅದು ಹೇಗೆ ಅಂತ, ಆಗ ಮುಂಚೆ ಇದ್ದಂತಹ ಜಾಗದಲ್ಲಿ ಅದೇ ಜಾಗದಲ್ಲಿ ಯಾವುದೇ ಸ್ಥಳಾಂತರಗೊಳ್ಳದೆ ಅದೇ ಜಾಗದಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಬೇಕಾ ಅಂತ ಶಾಸ್ತ್ರ ನಿಯಮ. ಹಾಗೆ ಇಲ್ಲಿಯ ಸಾನ್ನಿಧ್ಯವು ಇರುವಂತಹ ಅದೇ ಜಾಗದಲ್ಲಿ ಪುನರಪಿ ಜೀರ್ಣೋದ್ಧಾರ ಮಾಡಲಾಗಿದೆ. ಮುಂಚೆ ಇದು ಸ್ವಲ್ಪ ಆಗ್ನೇಯಕ್ಕೆ ತಿರುಗಿತ್ತು ಅಂತ ನೆನಪು. ಆಮೇಲೆ ನಾವೀಗ ದಿಕ್ಷುದ್ಧಿಯಾಗಿ ಇದನ್ನ ನಿರ್ಮಾಣ ಮಾಡಿರುವಂತಹದ್ದು. ಮುಂಚೆ ಈಗ ಕಾಣುತ್ತಾ ಇರುವ ಮಟ್ಟಕ್ಕಿಂತ 5 ರಿಂದ 6 ಅಡಿ ಕೆಳಭಾಗದಲ್ಲಿ ಇತ್ತು, ಮುಳುಗಿಕೊಂಡಿತ್ತು ಅಂತ. ಆಗ ಅದನ್ನು ಎತ್ತರಿಸಿ ಮುಂಚೆ ಯಾವ ರೀತಿಯಲ್ಲಿ ಇತ್ತೋ ಅದೇ ರೀತಿ ವಿನ್ಯಾಸ ಬರುವ ರೀತಿಯಲ್ಲಿ ಗರ್ಭಗೃಹ ಮತ್ತು ಸಣ್ಣ ನಾಸಿಕ ಹಾಗೂ ನವರಂಗ ಇದು ಕೂಡ ಮುಂಚೆ ಕೂಡ ಇತ್ತು. ಅದೇ ರೀತಿಯಲ್ಲಿ ಈಗ ಪುನರಪಿ ಜೀರ್ಣೋದ್ಧಾರ ಮಾಡಲಾಗಿದೆ. ಮುಂಚೆ ಇದ್ದಂತಹ ಗರ್ಭಗುಡಿಯಲ್ಲಿ ಅಧಿಷ್ಠಾನ ಅಂದ್ರೆ ಈಗ ದೇವರನ್ನು ಕೂರಿಸುವಂತಹ ಜಾಗ ಇದೆ ಅಲ್ಲ, ಅದೀಗ ಮೇಲಕ್ಕೆ ಬಂದಿದೆ. ಮುಂಚೆ ನವರಂಗ ಮತ್ತು ಗರ್ಭಗೃಹ ಒಂದೇ ಮಟ್ಟದಲ್ಲಿತ್ತು, ಇವಾಗ ಅದನ್ನು ಎತ್ತರಿಸಲಾಗಿದೆ. ಹಾಗೆ ಒಂದು ದೇವಾಲಯನ ಜೀರ್ಣೋದ್ಧಾರ ಮಾಡಿದ ಮೇಲೆ ಅಲ್ಲಿಗೆ ನಮ್ಮ ಕೆಲಸಗಳು ಮುಗಿಲಿಲ್ಲ ಅಂತ ಇನ್ನೂ ಕೂಡ ದೇವಾಲಯದ ಸುತ್ತು ಪ್ರಾಕಾರ ಹಾಗೂ ಅದಕ್ಕೆ ಬೇಕಾದ ಪ್ರಾಕಾರ ಅಂದ್ರೆ ಕಾಂಪೌಂಡ್, ನೀರಿನ ವ್ಯವಸ್ಥೆಗಳು ಹಾಗೂ ಸ್ನಾನಗೃಹಗಳು ಹಾಗೂ ಇದಕ್ಕೆ ಬೇಕಾದಂತಹ ಬಾಕಿ ವ್ಯವಸ್ಥೆಗಳು ಕೂಡ ಬಾಕಿ ಇದೆ. ಅದನ್ನು ಕೂಡ ಪೂರೈಸಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ. ಹಾಗೆ ದೇವಾಲಯ ನಿರ್ಮಾಣ ಆದ್ರೆ ಇದರಲ್ಲಿ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಅಂದು 2 ವಿಧ. ಅದರಲ್ಲಿ ಸ್ಥೂಲ ಶರೀರ ಅಂದ್ರೆ ಈ ಪ್ರಾಸಾದ ಕಟ್ಟಡಾದಿಗಳು, ಅಂದ್ರೆ ಆ ದೇವತಾ ಸಾನ್ನಿಧ್ಯವನ್ನ ನಿರ್ಮಾಣ ಮಾಡಿದ ಮೇಲೆ ಆ ದೇವಸ್ಥಾನದಲ್ಲಿ ನಾವು ಮಾಡಿದಂತಹ ಕರ್ಮಗಳು ಎಷ್ಟೋ ಪಟ್ಟು ಅಧಿಕವಾಗಿ ರಿಫ್ಲೆಕ್ಟ್ ಅಂದ್ರೆ ಬಿಂಬ ಪ್ರತಿಬಿಂಬ ನ್ಯಾಯದಂತೆ ನಮಗೆ ಸಿಗ್ಲಿಕ್ಕಿರುವಂತಹ ವ್ಯವಸ್ಥೆ ಆಗ್ತದೆ ಈ ದೇವಾಲಯ ನಿರ್ಮಾಣ ಅಂತ ಹೇಳುವಂತಹದ್ದು. ಈ ವಾಸ್ತುಶಾಸ್ತ್ರ ಅಂದ್ರೆ ಆ ದೇವಾಲಯದಲ್ಲಿ ಸ್ವಚ್ಛಂದವಾದ ಭಗವಂತನನ್ನ ನಮ್ಮ ಅನುಗ್ರಹಕ್ಕೋಸ್ಕರ ಒಂದು ಗರ್ಭಗೃಹದೊಳಗೆ ಸ್ಥಾಪಿಸಿ ಅಲ್ಲಿಂದ ಭಗವಂತನ ಅನುಗ್ರಹವನ್ನು ಪಡೆಯುವಂತಹದ್ದು ಈ ದೇವಾಲಯದ ಪದ್ಧತಿ. ಅದೇ ರೀತಿಯಲ್ಲಿ ಈ ಒಂದು ಅಕ್ಷರ ನಾಮಸ್ಮರಣೆಯನ್ನು ಮಾಡಿದಾಗ ಆ ನಾಮಸ್ಮರಣೆಯು ಎಷ್ಟೋ ಪಾಲು ವಿಪರೀತವಾಗಿ ಅಂದ್ರೆ ಅಧಿಕವಾಗಿ ಪುನಶ್ಚರಣೆ ಮಾಡಿದಂತಹ ಫಲವನ್ನು ಸಿಗುವಂತೆ ಮಾಡುವಂತ ವ್ಯವಸ್ಥೆ ಈ ಗರ್ಭಗೃಹದ್ದು. ಹಾಗಾಗಿ ಗರ್ಭಗೃಹವನ್ನು ಯಥಾಯೋಗ್ಯ ಶಾಸ್ತ್ರೀಯ ನಿರ್ಮಾಣ ಮಾಡಿದಾಗ ಅದರಿಂದಾಗಿ ಆ ಊರಿಗೆ ಗ್ರಾಮಕ್ಕೆ ಸಮಸ್ತರಿಗೂ ಆ ಭಗವಂತನ ಅನುಗ್ರಹ ಅಧಿಕವಾಗಿ ಸಿಗುತ್ತಾ ಹೋಗುತ್ತದೆ ಎಂದು ಶಾಸ್ತ್ರ ನಿಯಮ. ಹಾಗೆ ದೇವಾಲಯದ ನಿರ್ಮಾಣಗೊಂಡು ಅದರಲ್ಲಿ ಸೂಕ್ಷ್ಮ ಶರೀರ ಅಂದ್ರೆ ಪ್ರತಿಷ್ಠಾ ವಿಧಿಗಳು ಉತ್ತಮವಾದ ಆಗಮಿಕರಿಂದ ತಾಂತ್ರಿಕರಿಂದ ದೇವತಾ ಸಾನ್ನಿಧ್ಯದ ಪ್ರತಿಷ್ಠಾಪನೆ ಅಂಗಗಳನ್ನು ಪೂರೈಸಿ ಅದರಿಂದ ಭಗವಂತನ ಅನುಗ್ರಹವನ್ನು ಪಡೆಯಲಿಕ್ಕೆ ಸಾಧ್ಯತೆ ಆಗುವ ರೀತಿಯಲ್ಲಿ ಮಾಡುವಂತಹ ವ್ಯವಸ್ಥೆಗಳು ಅದೆಲ್ಲವನ್ನು ಪೂರೈಸಿದ ಈ ಸಂದರ್ಭದಲ್ಲಿ ಮಗುವಿನ ಜನನ ಆದಂತಹ ಸಂದರ್ಭ. ಆಗ ಮಗುವಿನ ಜನನ ಆಯ್ತು ಅಂತ ಆದ್ರೆ ಆಮೇಲೆ ಆ ಮಗುವಿನ ಲಾಲನೆ ಪಾಲನೆ ಪೋಷಣೆ ಸಂರಕ್ಷಣೆಯನ್ನು ಮಾಡಿ ಅದು ಊರಿಗೆ ಗ್ರಾಮಕ್ಕೆ
ಸಮಸ್ತರಿಗೂ ಆ ಮಗು ಪ್ರಯೋಜನಕಾರಿಯಾಗುವ ಹಾಗೆ ಹಾಗೂ ಧರ್ಮ ರಕ್ಷಕರಾಗಿ ಆಗುವಂತೆ ಮಾಡುವಂತಹ ಜವಾಬ್ದಾರಿ ಯಾರದ್ದು ಅಂದ್ರೆ ಊರಿನವರದ್ದು ಮತ್ತು ಆಡಳಿತ ಮಂಡಳಿಯವರದ್ದು. ಹಾಗಾದ್ರೆ ಈ ದೇವಾಲಯ ನಿರ್ಮಾಣ ಆಯ್ತು, ಹಾಗಾದ್ರೆ ಅದರ ಮುಂದಿನ ನಮ್ಮ ಕರ್ತವ್ಯಗಳೇನು ಎಂಬ ಬಗ್ಗೆ ಈಗ ನಮಗೆ ಹೆಚ್ಚು ತಿಳಿದುಕೊಳ್ಳಬೇಕಾದ ವಿಷಯ. ಹಾಗಾದ್ರೆ ಒಂದು ದೇವಾಲಯ ನಿರ್ಮಾಣ ಆಯ್ತು ಅಂತ ಆದ್ರೆ ಅದರ ಮುಂದಿನ ಪ್ರಕ್ರಿಯೆಗಳೇನು? ಆಚಾರ್ಯರ ಆಮ್ನ ನಿಯಮೇನ ಉತ್ಸವೇನ ಅನ್ನದಾನೇಚ ಕ್ಷೇತ್ರ ವೃದ್ಧಿಸ್ತು ಪಂಚದ. ಹಾಗಾದ್ರೆ ಒಂದು ದೇವಾಲಯ ನಿರ್ಮಾಣ ಆಯ್ತು ಅಂತ ಆದ್ರೆ ಆಚಾರ್ಯ ದವಸ ಅಂದ್ರೆ ಆಚಾರ್ಯರಿಂದ ಮತ್ತು ಅರ್ಚಕರಿಂದ, ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ. ಹಾಗಾದ್ರೆ ಅರ್ಚಕರು ಮಾಡುವಂತಹ ಪೂಜೆ ಪುರಸ್ಕಾರಗಳು, ಅವರ ನಿಯಮ ಮತ್ತು ಅನುಷ್ಠಾನಗಳು, ಅದರಿಂದಾಗಿ ಆ ಸಾನ್ನಿಧ್ಯದ ವೃದ್ಧಿ ಆಗ್ತದೆ ಅಂತ ನಿಯಮ. ಆಗ ಅರ್ಚಕರನ್ನು ನಾವು ಕೂಡ ದೇವತಾ ಪ್ರತಿನಿಧಿಯಂತೆ ಕಂಡು ಅವರಿಂದ ನಮಗೆ ಮತ್ತು ದೇವರಿಗೆ ಸಂಪರ್ಕದ ಕೊಂಡಿಯ ರೀತಿಯಲ್ಲಿ ಅರ್ಚಕರು ಇರ್ತಾರೆ ಅಂತ ನಿಯಮ. ಆಗ ಅರ್ಚಕರು ಕೂಡ ಅದೇ ನಿಯಮಗಳನ್ನು ಪಾಲಿಸಬೇಕು ಹಾಗೂ ಭಕ್ತರು ಕೂಡ ಆ ನಿಯಮವನ್ನೇ ಪಾಲಿಸಿಕೊಂಡು ಅವರನ್ನ ಭಗವಂತನ ರೀತಿಯಲ್ಲಿ ಕಂಡಲ್ಲಿ ಆ ಅರ್ಚಕ ವೃತ್ತಿ ಮತ್ತು ಆ ಭಕ್ತರ ಇಬ್ಬರ ಸಂಬಂಧ ಆ ದೇವತಾ ಸಾನ್ನಿಧ್ಯವೊಂದಿಗೆ ಸಂಪರ್ಕಗೊಂಡು ಆ ಭಕ್ತರಿಗೆ ಭಗವಂತನ ಅನುಗ್ರಹ ಆಗ್ತದೆ ಅಂತ ನಿಯಮ. ಆಚಾರ್ಯ ದಿವಸ ಆಮ್ನ ಜಪೇನ. ಆಮೇಲೆ ಯಾವುದೇ ದೇವತಾ ಸಾನ್ನಿಧ್ಯಕ್ಕೆ ಬರುವಾಗ ದೇವರ ನಾಮ ಸಂಕೀರ್ತನೆಯನ್ನು ಬಿಟ್ಟು ಬೇರೆ ಯಾವುದನ್ನು ಅಲ್ಲಿ ಉಚ್ಚರಿಸಬಾರದು ಅಂತ ನಿಯಮ. ಈ ದೇವಾಲಯ ಅಂತ ಹೇಳುವಂತಹದ್ದು ಇರುವಂತಹದ್ದೇ ಶಬ್ದದ ಮತ್ತು ಮುದ್ರೆಗಳ ನಿಯಮದಲ್ಲಿ ಅಂತ. ಆಗ ನಾವು ಯಾವ ಮಂತ್ರವನ್ನು ಹೇಳುತ್ತೇವೆ, ಯಾವ ಮುದ್ರೆಯಿಂದ ಆ ದೇವತಾ ಸಾನ್ನಿಧ್ಯವನ್ನು ಪ್ರತಿಷ್ಠಾಪನೆ ಮಾಡಿರ್ತೇವೋ ಅದರ ಮುಖಾಂತರವೇ ಆ ಸಾನ್ನಿಧ್ಯ ವೃದ್ಧಿಯಾಗುವಂತದ್ದು. ಆಗ ಇಲ್ಲಿ ಬರುವಂತಹ ಮನುಷ್ಯರು ಅಂದ್ರೆ ಭಕ್ತಾದಿಗಳು ಪ್ರತಿಯೊಬ್ಬರು ಕೂಡ ದೇವರ ನಾಮ ಸಂಕೀರ್ತನೆಯನ್ನು ಬಿಟ್ಟು ಬೇರೆ ಯಾವ ವಿಷಯಗಳನ್ನು ಮಾತಾಡಬಾರದು ಅಂತ ಲೆಕ್ಕ. ಆಗ ಬರುವಂತಹ ಜನರು ರಾಜಕೀಯವಾಗಲಿ ಅಥವಾ ತಮ್ಮ ವೈಯಕ್ತಿಕ ಜಗಳಗಳನ್ನಾಗಲಿ ಅಥವಾ ಇನ್ನೊಬ್ಬರನ್ನು ದೂರುದಾಗಲಿ ಇಂತಹ ಪ್ರಕ್ರಿಯೆಗಳನ್ನು ದೇವತಾ ಸಾನ್ನಿಧ್ಯದ ಎದುರು ಭಾಗದಲ್ಲಿ ಹಾಗೂ ಪರಿಸರದಲ್ಲಿ ಮಾಡಬಾರದು ಅಂತ ನಿಯಮ. ಹಾಗೆ ಮಾಡಿದಲ್ಲಿಗೆ ಆ ಸಾನ್ನಿಧ್ಯ ಕಲೆ ಇವತ್ತಿನ ಪ್ರತಿಷ್ಠಾ ವಿಧಿಯಲ್ಲಿ ಏನೆಲ್ಲ ಕರ್ಮಾಂಗಗಳು ನಡೆದಿದೋ ಅದೆಲ್ಲ ಕ್ಷೀಣ ಆಗ್ತಾ ಹೋಗ್ತದೆ ಅಂತ ನಿಯಮಗಳಿವೆ. ಹಾಗಾಗಿ ಇದಕ್ಕೊಂದು ಪರಿಸರ ನಿರ್ಣಯ ಮಾಡಿದಂತಹ ಜಾಗದ ಒಳಭಾಗದಲ್ಲಿ ಯಾವ ದೇವರ ನಾಮ ಸಂಕೀರ್ತನೆಯನ್ನು ಬಿಟ್ಟು ಬೇರೆ ಯಾವುದನ್ನು ಕೂಡ ಇಲ್ಲಿ ಉಚ್ಚಾರಣೆ ಮಾಡಬಾರದು. ಹಾಗೂ ಮನಸ್ಸಿನ ಭಾವ ಕೂಡ ಪ್ರಸನ್ನವಾಗಿರಬೇಕು ಅಂತ ನಿಯಮ. ಅದೇ ರೀತಿಯಲ್ಲಿ ಇದ್ದಲ್ಲಿಗೆ ಆ ಸಾನ್ನಿಧ್ಯದ ವೃದ್ಧಿ ಆಗ್ತದೆ ಅಂತ ಆಚಾರ್ಯ ದಿವಸ ಆಮ್ನ ಜಪೇನ ನಿಯಮೇನ. ಆಮೇಲೆ ನಮ್ಮ ದೇವಾಲಯಗಳಿಗೆ ಬರಬೇಕು ಅಂತ ಆದ್ರೆ ಈ ರೀತಿ ನಿಯಮಗಳು ಇರಬೇಕು ಅಂತಿದೆ. ಒಂದನೇದಾಗಿ ನಮ್ಮಲ್ಲಿ ಇರುವಂತಹದ್ದು ದೇವಸ್ಥಾನಕ್ಕೆ ಬರುವಾಗ ಸ್ನಾನ ಶೌಚಾದಿಗಳನ್ನು ಪೂರೈಸಿ ಭಸ್ಮಧಾರಣೆಯನ್ನ ಮಾಡಿಕೊಂಡು ವಸ್ತ್ರ ಮತ್ತು ಉತ್ತರೀಯ ಸ್ತ್ರೀಯರಿಗೆ ಸಾರಿ ಅಂದ್ರೆ ಸೀರೆ, ರವಕೆ, ಲಂಗ, ದಾವಣಿ ಇತ್ಯಾದಿ ವಸ್ತ್ರ ಸಂಹಿತೆಯಿಂದಲೇ ಬರಬೇಕು ಅಂತ ನಿಯಮ. ನಾವು ಪೊಲೀಸ್ ಸ್ಟೇಷನ್ಗ ಅಥವಾ ಯುದ್ಧಕ್ಕೆ ಹೋಗುದ ಅಥವಾ ಕಂದಾಯ ಇಲಾಖೆಗೆ ಹೋಗುವಾಗ ಪ್ಯಾಂಟು, ಶರ್ಟು ಇತ್ಯಾದಿಗಳು ಧಾರಣೆ ಮಾಡುವುದು ಹೊರತು ದೇವಾಲಯಕ್ಕೆ ಬರುವಾಗ ಅದು ಯಾವುದನ್ನು ಧರಿಸಬಾರದು ಅಂತ ನಿಯಮ. ಯಾಕೆಂದ್ರೆ ಆ ದೇವರ ಸಾನ್ನಿಧ್ಯದ ಪ್ರಭಾವಗಳು ನಮ್ಮ ಮೇಲೆ ಬೀಳಬೇಕು ಅಂತ ಆದ್ರೆ ನಮ್ಮ ಬಲಭುಜ ಯಾವತ್ತೂ ದೇವತಾ ಸಾನ್ನಿಧ್ಯಕ್ಕೆ ಕಾಣುವ ರೀತಿಯಲ್ಲಿರಬೇಕು. ಅದಲ್ಲದೆ ವಸ್ತ್ರವನ್ನ ಈ ರೀತಿ ಹಾಕಿಕೊಳ್ಳಬೇಕು ಹಾಗೂ ವಸ್ತ್ರ ಇರಬೇಕು. ಆಮೇಲೆ ಹೊಲಿಗೆ ಹಾಕಿದ ವಸ್ತ್ರಗಳನ್ನು ಬಳಸಿದಾಗ ಆ ಸಾನ್ನಿಧ್ಯದ ರೇಡಿಯೇಷನ್ ಅಂದ್ರೆ ಎನರ್ಜಿ ಏನು ಬರ್ತದೆ ಆ ಎನರ್ಜಿ ನಮಗೆ ಸಿಗುವಂತದ್ದು ಕಡಿಮೆ ಆಗ್ತಾ ಬರ್ತದೆ ಅಂತ ನಿಯಮ. ಇದು ನಮ್ಮಲ್ಲಿ ಹಿಂದೂಗಳಲ್ಲಿರುವಂತಹ ಅತಿ ದೊಡ್ಡ ನ್ಯೂನತೆ. ಅದೇ ಇವತ್ತು ನೋಡಿ ಚೆಂಡೆ ಬಂದಿದ್ದಾರೆ, ಆ ಚೆಂಡೆ ಬಂದವರು ಕ್ರಿಶ್ಚಿಯನ್ ಆದ್ರೂ ಕೂಡ ಅವರ ಆ ಚೆಂಡೆಗಾಗುವ ಚೆಂಡೆ ನಿಯವನ್ನೇ ಪಾಲಿಸಿದ್ದಾರೆ ಅಂತ, ಅದಕ್ಕೆ ಹೇಗೆ ಬೇಕು ಆ ರೀತಿಯಲ್ಲೇ ಪಾಲಿಸಿದ್ದಾರೆ ಅಂತ. ಹಾಗಾದ್ರೆ ನಮಗೇನು ಅಂತ ಅಷ್ಟು ಸಂಕಷ್ಟ. ಹಾಗಾಗಿ ನಾವು ನಮ್ಮ ನಿಯವನ್ನ, ವಸ್ತ್ರ ಸಂಹಿತೆಯನ್ನ, ನಮ್ಮ ಹಿಂದೂ ಧರ್ಮದ ಪ್ರವೃತ್ತಿಗಳೇನಿದೋ ನಿಯಮಗಳೇನಿದೋ ಅದನ್ನೇ ಪಾಲಿಸೋಣ. ನಮಗೆ 200 ವರ್ಷಗಳ ಹಿಂದೆ ಬಂದು ನಮಗೆ ಕೊಟ್ಟಂತಹ ಆ ಬಳುವಳಿ ಸಂಸ್ಕಾರವನ್ನ ಬಿಟ್ಟು ಹಿಂದೂ ಧರ್ಮದ ಸಂಸ್ಕಾರಗಳೇನಿದೆಯೋ ಅದನ್ನು ಪಾಲನೆ ಮಾಡಿಕೊಂಡು ದೇವತಾ ಸಾನ್ನಿಧ್ಯದ ಅಭಿವೃದ್ಧಿಗೆ ಅಥವಾ ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ. ನಿಯಮೇನ ಉತ್ಸವೇನ. ಆಮೇಲೆ ದೇವರ ಉತ್ಸವ,
ದೇವರ ಉತ್ಸವ ಅಂತ ಹೇಳುವಂತಹದ್ದು ದೇವರ ಪ್ರತಿಷ್ಠಾ ದಿವಸದ ಒಂದು ದಿವಸ ದೇವರ ಉದಯ ಕಾಲ ಅಂತ ಲೆಕ್ಕ. ಅಂದ್ರೆ ದೇವರಿಗೆ 6 ತಿಂಗಳು ಉತ್ತರಾಯಣ, ಅದು ಒಂದು ಹಗಲು ಅಂತಲೂ 6 ತಿಂಗಳು ದಕ್ಷಿಣಾಯನ, ಅದು ಒಂದು ರಾತ್ರಿ ಕಾಲ ಎಂದು ಸಂಕಲ್ಪ. ಹಾಗೆ ದೇವರ ಪ್ರತಿಷ್ಠಾ ದಿವಸ ದೇವರ ಉದಯದ ಅಂದ್ರೆ ಪ್ರಾತಃ ಕಾಲದ ಸಮಯ, ಆ ದಿವಸ ದೇವರನ್ನ ಉತ್ಸವನ್ನ ಮಾಡಿ ಅಂದ್ರೆ ದೇವರಿಗೆ ಸಂತೋಷವನ್ನ ಪಡಿಸಿ ದೇವರ ದೃಷ್ಟಿಯನ್ನ ನಮ್ಮ ಕಣ್ಣ ಮೇಲೆ, ನಮ್ಮ ದೇವರ ದೃಷ್ಟಿ ನಮ್ಮ ಶರೀರ, ನಮ್ಮ ಮನಸ್ಸಿನ ಮೇಲೆ, ನಮ್ಮ ಆತ್ಮದ ಮೇಲೆ ಬೀಳುವಂತೆ ಮಾಡಿ ಅದರಿಂದ ಭಗವಂತನ ಅನುಗ್ರಹವನ್ನು ಪಡೆಯುವಂತಹದ್ದು. ಆ ದೇವರನ್ನ ವಿಜೃಂಭಣೆಯಿಂದ ಗ್ರಾಮದ ಹೊರಭಾಗ ಒಳಭಾಗ ಇಡೀ ರಥ ಬೀದಿಯಲ್ಲಿ ಸಂಚರಿಸಿ ಆ ಭಗವಂತನ ಅನುಗ್ರಹವನ್ನು ಪಡೆಯುವಂತಹದ್ದು. ಇದನ್ನ ಎಷ್ಟು ವಿಜೃಂಭಣೆಯಿಂದ ಅದ್ಧೂರಿಯಿಂದ ನಾವು ಆಚರಿಸುತ್ತೇವೋ ಅದರಿಂದ ಆ ಭಗವಂತನು ಸಂತುಷ್ಟಗೊಂಡು ನಮಗೆ ಭಗವದ್ ಅನುಗ್ರಹ ಪ್ರಾಪ್ತಿಯಾಗುವಂತಹ ನಿಯಮ. ಉತ್ಸವೇನ ಅನ್ನದಾನೈಚ. ಆಮೇಲೆ ಇಂದಿನ ಕಾರ್ಯಕ್ರಮ, ಇವತ್ತು ಪ್ರತಿಷ್ಠಾ ವಿಧಿಗಳೆಲ್ಲ ಪೂರೈತು, ದೇವರ ಪ್ರಸಾದ ಸ್ವೀಕಾರ ಆಯ್ತು. ಇನ್ನಿರುವಂತದ್ದು ಯಾವುದಂದ್ರೆ ಅನ್ನದಾನ. ಮನುಷ್ಯ ಸಂತೃಪ್ತನಾಗುವುದು ಯಾವಾಗ ಅಂದ್ರೆ ಅನ್ನದಾನದಲ್ಲಿ ಅಂತ ಲೆಕ್ಕ. ಬೇರೆ ಯಾವುದು ಕೊಟ್ಟರು ಇನ್ನು ಬೇಕು ಅಂತ ಹೇಳ್ತಾರೆ. ಆದ್ರೆ ಅತ್ಯಂತ ಸಂತುಷ್ಟನಾಗುವುದು ಯಾವಾಗ ಅಂದ್ರೆ ಆ ದೇವರಿಗೆ ನಿವೇದಿಸಲ್ಪಟ್ಟ ಪುಷ್ಕಳವಾದ ಆಹಾರವನ್ನ ಜನತೆಗೆ ಅಂದ್ರೆ ಭಕ್ತರಿಗೆ ಉಣಬಡಿಸಿ ಅದರಿಂದ ಸಂತೃಪ್ತಿ ಆಯಿತು ಅಂತ ಹೇಳುವಂತಹದ್ದು. ಇದು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕಿರುವಂತಹ ನಿಯಮಗಳು. ಉತ್ಸವೇನ ಅನ್ನದಾನ ಕ್ಷೇತ್ರ ಉದ್ದೇಶ ಪಂಚದ. ಈ 5 ಕರ್ಮಾಂಗಗಳನ್ನ ಮಾಡಿಕೊಂಡು ಆ ಭಗವಂತನ ಪರಿಪೂರ್ಣ ಅನುಗ್ರಹವನ್ನು ಪಡಿಬೇಕು. ಹಾಗೆ ಈ ಕೆಲಸದಲ್ಲಿ ಶ್ರಮ ವಹಿಸಿ ಕೆಲಸ ಮಾಡಿದಂತ ಪ್ರಸನ್ನವರಿದ್ದಾರೆ. ಅವರಿಗೆ ಕೆಲವು ಸಮಸ್ಯೆಗಳಿತ್ತು. ಆ ಸಮಸ್ಯೆಗಳು ಈ ಕೆಲಸವನ್ನ ತೊಡಗಿದ ಮೇಲೆ ಅವರಿಗೆ ಅವರ ಸಮಸ್ಯೆಗಳು ಪರಿಹಾರವಾಗಿ ಅದರಿಂದ ಅವರು ಭಗವಂತನ ಹತ್ರಕ್ಕೆ ಬರ್ಲಿಕ್ಕೆ ಹತ್ರ ಆಗುವ ರೀತಿಯಲ್ಲಿ ಹಾಗೂ ಭಗವಂತ ಸೇವೆ ಮಾಡುವಂತ ಮಹಾ ಸಂಕಲ್ಪಕ್ಕೆ ಅವರು ತೊಡಗಿದ್ದು ಒಂದು ಅಚಾನಕ ಅಂತಲೇ ಹೇಳುವುದು ಅಂತ. ಅವರೇನೋ ಯಾವುದು ಜೆರಾಕ್ಸ್ ಮಿಷನಿಂಗ್ ಆ ಫೀಲ್ಡ್ ಅಲ್ಲಿ ಇದ್ದವರು ಇದಕ್ಕೆ ಅವರ ಒಂದು ಸಮಸ್ಯೆಯಿಂದಾಗಿ ಆ ಭಗವಂತನ ಹತ್ರಕ್ಕೆ ಬಂದವರು ಆ ಸೇವೆಯನ್ನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡಿದ್ದಾರೆ. ಹಾಗೆ ನೀವೆಲ್ಲರೂ ಅದೇ ರೀತಿಯ ಶ್ರದ್ಧಾಭಕ್ತಿಯಿಂದ ಮಾಡಿ ಆ ಭಗವಂತನ ಪರಿಪೂರ್ಣ ಅನುಗ್ರಹವನ್ನು ಪಡೆದು ಲೋಕಕ್ಕೆ ಅನುಗ್ರಹವಾಗ್ಲಿ ಹಾಗೂ ಎಲ್ಲರಿಗೂ ಒಳಿತಾಗ್ಲಿ ಎಂದು ನಮ್ಮ ಇಷ್ಟ ದೇವರಲ್ಲಿಯೂ ಹಾಗೂ ಇಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಂತಹ ಸಾನ್ನಿಧ್ಯ ದೇವತೆಗಳಲ್ಲಿ ಮನಸಾ ಶಿರಸ ನಮಸ್ಕರಿಸಿ ತನ್ನೊಂದು 2 ಮಾತುಗಳನ್ನ ಗುರುಚರಣಾರೊಂದಿಗೆ ಸಮರ್ಪಿಸುತ್ತೇನೆ. ಮಲ್ಲೇಶ್ವರ ದೇವಸ್ಥಾನ ಏನಿದೆ ಅದನ್ನ ದೇವಸ್ಥಾನದ ವಾಸ್ತುಶಿಲ್ಪ ಏನಿದೆ ಅದ್ರ ಪ್ರಕಾರವಾಗಿ ನಮ್ಗೆ ಒಂದು ಚಾಚುತಪ್ಪೆಯನ್ನು ನಡೆಸಿಕೊಟ್ಟಿರುವಂತಹ ಮಹೇಶ್ ನೀಂಗಳಿಗೆ ಅವರಿಗೆ ಧನ್ಯವಾದಗಳು. ನಮ್ಮೆಲ್ಲರ ಪರವಾಗಿ ಅವರಿಗೆ ಜೋರಾದ ಒಂದು ಚಪ್ಪಲಿ. ಯಾಕಂದ್ರೆ ಅವರು ಕೊಟ್ಟಿದ್ದು ತನಕ ಬಂದು ಪ್ರತಿಯೊಂದು ಕಾರ್ಯವನ್ನು 1 ಇಂಚನ್ನು ಕೂಡ ನಿಮ್ಗೆ ಗೊತ್ತು, 1 ಇಂಚು ಕೂಡ ಹೆಚ್ಚು ಕಡಿಮೆ ಆಡ್ದಂಗೆ ನಮಗೆ ಈ ಒಂದು ಕಾರ್ಯವನ್ನ ನೆರವೇರಿಸಿಕೊಟ್ಟಿದ್ದಾರೆ. ಅದೇ ರೀತಿ ಈ ಒಂದು ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಊರಿನ ಒಂದು ಕರೆಗೆ ಹೋಗ್ಬಿಟ್ಟು ನಮ್ಮೆಲ್ಲರಿಗೂ ಆಶೀರ್ವಚನವನ್ನು ನೀಡಲಿಕ್ಕೆ ಪಾದಪೂಜೆಯನ್ನು ಸ್ವೀಕರಿಸತಕ್ಕಂತಹ ಶ್ರೀ ಸ್ವಾಮಿಗಳು ನಮ್ಮೆಲ್ಲರಿಗೂ ಒಂದು ಆಶೀರ್ವಚನವನ್ನು ನೀಡಬೇಕಾಗಿ ಕೇಳಿಕೊಂಡೇವೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶಃ ಅಯಂ ಕ್ಷೋಭರಹಿತಃ ಸಂತು ಸಜ್ಜನಾಃ ನಿರ್ಭಯಾಃ. ಕಾಲಕ್ಕೆ ಸಕಾಲಕ್ಕೆ ಮಳೆ ಬರ್ತಾ ಇರಲಿ, ಭೂಮಿ ಇದು ಹಸಿರಾಗಿರ್ಲಿ. ಈ ಭೂಮಂಡಲದಲ್ಲಿ ವಾಸಿಸ್ತಾ ಇರ್ತಕ್ಕಂತಹ ಎಲ್ಲ ಜೀವಿಗಳು, ಜಂತುಗಳು, ಕ್ರಿಮಿಕೀಟಗಳು, ಪಶು ಪನ್ನಗಾದಿಗಳು ಭಗವಂತನ ಕೃಪೆಯಿಂದ ಚೆನ್ನಾಗಿರ್ಲಿ, ಭಗವಂತ ಹಾಗೆ ಅನುಗ್ರಹಿಸುವೆಂದು ಭಗವಂತನ ಸನ್ನಿಧಾನದಲ್ಲಿ ಪ್ರಾರ್ಥಿಸಿಕೊಂಡು ಭಗವತ್ ಸಾನ್ನಿಧ್ಯಕ್ಕೆ ಅತ್ಯಂತ ಶ್ರದ್ಧೆಯಿಂದ ತಲೆಬಾಗಿ
ಆರಾಧ್ಯ ಗುರುದೇವರನ್ನು ಸ್ಮರಿಸಿಕೊಂಡು ತುಮಕೂರಿನ ಹಿರೇಮಠದ ಕರ್ತೃ ಸನ್ನಿಧಾನ ಮಲ್ಲಿಕಾರ್ಜುನ ಸ್ವಾಮಿಯ ಪಾವನ ಸಾನ್ನಿಧ್ಯಕ್ಕೆ ತಲೆಬಾಗಿ ಇದೀಗ ತಾನೇ ಜೀರ್ಣೋದ್ಧಾರಗೊಂಡು ಭಕ್ತರನ್ನು ಆಶೀರ್ವದಿಸುವುದಕ್ಕೆ ಅನುಗ್ರಹಿಸುವುದಕ್ಕೆ ಸಿದ್ಧಗೊಂಡಂತಹ ಮಲ್ಲೇಶ್ವರ ಸ್ವಾಮಿ ವೀರಭದ್ರ ಸ್ವಾಮಿ ಸನ್ನಿಧಾನಕ್ಕೆ ತಲೆಬಾಗಿ ಇವತ್ತಿನ ದಿನ ಈ ಒಂದು ಕ್ರೋಧಿ ನಾಮ ಸಂವತ್ಸರದ ಸಂದರ್ಭದಲ್ಲಿ ಜೀರ್ಣೋದ್ಧಾರಗೊಂಡು ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಆಶೀರ್ವದಿಸುವುದಕ್ಕಾಗಿ ಮಲ್ಲೇಶ್ವರ ಸ್ವಾಮಿ ಸನ್ನಿಧಾನ ಸಿದ್ಧಗೊಂಡಿದೆ. ಈ ಭಗವಂತನನ್ನ ಭೂಗರ್ಭವನ್ನು ಸೇರಿಕೊಂಡಂತ ಭಗವಂತನನ್ನ ಮತ್ತೆ ಎತ್ತರಿಸಿ ಪೂಜೆಗೆ ಯೋಗ್ಯನಾಗುವಂತೆ ಮಾಡಿದಂತಹ ತಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ನಾವು ಅಭಿನಂದಿಸ್ತಾ ಆಶೀರ್ವದಿಸ್ತಾ ಇದ್ದೇವೆ. ಬಹುಮುಖ್ಯವಾಗಿ ಪ್ರಸನ್ನ ಕುಮಾರ್ ಅವರು ಈ ಒಂದು ಜೀರ್ಣೋದ್ಧಾರದ ಹಿಂದಿರುವ ಸಂಕಲ್ಪ, ಅವರ ಸಂಕಲ್ಪ, ಯೋಗೀಶ್ವರ ಅವರ ಸಂಕಲ್ಪದಿಂದಾಗಿ ನಿಮ್ಮೂರಿನ ದೇವಸ್ಥಾನ ಮತ್ತೆ ಪುನಃ ನಿಮಗೆ ಬರುತ್ತಿದೆ. ಸೊ ಅವರಿಗೆ ವೈಯಕ್ತಿಕವಾದಂತಹ ತೊಂದರೆ ಬಂದಾಗ ಇದಕ್ಕೇನು ಕಾರಣ ಅಂತ ಅವರು ಅಷ್ಟಮಂಗಳವನ್ನ ನಮ್ಮ ಮಹೇಶ್ ಶಾಸ್ತ್ರಿಗಳವರ ಮೂಲಕ ಕೇಳಿದಾಗ ಆ ಅಷ್ಟಮಂಗಳ ಒಂದು ಶಾಸ್ತ್ರ ಸಿದ್ಧಾಂತ ದರ್ಶನದ ಪ್ರಕಾರ, ಇಲ್ಲ ನಿಮ್ಮ ಮೂಲ ದೇವಸ್ಥಾನ, ನಿಮ್ಮ ಮನೆ ದೇವರು ಹೀಗಿದೆ, ಇಲ್ಲಿದೆ, ಈ ಅವಸ್ಥೆಯಲ್ಲಿದೆ, ನೀವು ಅಲ್ಲಿ ಹೋಗಿ ಪೂಜಾ ಕರ್ಮಗಳನ್ನು ಮಾಡ್ಕೊಳ್ಳಲಿಕ್ಕೆ ಶುರು ಮಾಡಿದ್ರೆ ನಿಮಗೆ ಅನುಕೂಲವಾಗ್ತದೆ, ನಿಮ್ಮ ಪ್ರಶ್ನೆಗಳೆಲ್ಲ, ನಿಮ್ಮ ಸಮಸ್ಯೆಗಳ ಬಿಟ್ಟು ಹೋಗ್ತದೆ ಅಂತ ಅವರು ಶಾಸ್ತ್ರ ಮತ್ತು ಸಿದ್ಧಾಂತದ ಪ್ರಕಾರ ಹೇಳಿದಾಗ ಪ್ರಸನ್ನ ಕುಮಾರ್ ಅವರು, ಅವ್ರ ಮನೆಯವರು ಎಲ್ಲರೂ ಇಲ್ಲಿ ಬಂದು ಈ ದೇವಸ್ಥಾನವನ್ನು ಹುಡುಕಿ ಪೂಜೆಯನ್ನು ಶುರು ಮಾಡ್ತಾರೆ. ಸೊ ಅವರೊಬ್ಬರಿಂದಲೇ ಎಲ್ಲವೂ ಸಾಧ್ಯವಿಲ್ಲ. ತದನಂತರ ತಾವೆಲ್ಲ ಗ್ರಾಮಸ್ಥರು ಸೇರಿಕೊಂಡು ನಮ್ಮೂರ ದೇವರನ್ನ ನಾವು ಮತ್ತೆ ಕಟ್ಟಬೇಕು ಅನ್ನುವಂಥ ಪ್ರಬಲವಾದ ಸಂಕಲ್ಪವನ್ನು ಮಾಡಿ ಇವತ್ತಿನ ದಿನ ಅತ್ಯಂತ ಸುಂದರವಾದಂತಹ ದೇವಸ್ಥಾನ ಇಲ್ಲಿ ನಿರ್ಮಾಣವಾಗಿದೆ. ಇದು ಶಾಸ್ತ್ರ, ಇದರ ಇತಿಹಾಸದ ಪ್ರಕಾರ ಇದು ಗಂಗ ಸಾಮ್ರಾಜ್ಯದಲ್ಲಿ ಸ್ಥಾಪನೆಗೊಂಡಂತಹ ಒಂದು ದೇವಸ್ಥಾನ. ಗಂಗರ ಒಂದು ಸಾಮ್ರಾಜ್ಯ ಇಲ್ಲಿ ಇತ್ತು. ಆ ಗಂಗ ಶೈಲಿಯಲ್ಲಿ, ಗಂಗ ವಾಸ್ತುಶಿಲ್ಪದ ಶೈಲಿಯಲ್ಲಿ ಈ ದೇವಸ್ಥಾನ ಕಟ್ಟಲ್ಪಟ್ಟಿದೆ. ಅದಕ್ಕೆ ನಿಮ್ಮೂರಿಗೆ ಹುರುಳಿ ಗಂಗೇನಹಳ್ಳಿ ಅಂತ, ಗಂಗರ ಹಳ್ಳಿ ಹೋದ್ರೆ ಗಂಗೇನಹಳ್ಳಿ ಅಂತ ಆಡು ಭಾಷೆಯಲ್ಲಿ ಬದಲಾವಣೆ ಆಗ್ತದೆ. ಇವಾಗ ಇದು ಹುರುಳಿ ಗಂಗೇನಹಳ್ಳಿ ಅನ್ನೋ ಊರ ಹೆಸರು ನಿಮಗೆ. ಆದ್ರೆ ಏನಾಗಿದೆ, ಇದು ಮತ್ತೆ ಮರಳಿ ಗಂಗರಹಳ್ಳಿ ಅನ್ನುವಂತಹ ಒಂದು ಕೀರ್ತಿಯನ್ನು ಪಡೆಯುವುದಕ್ಕೆ ಇದು ಸಿದ್ಧವಾಗಿದೆ. ಆ ಒಂದು ಗತ ವೈಭವ, ಗತ ಇತಿಹಾಸ ಮತ್ತೆ ಮರುಸ್ಥಾಪನೆ ಆಗಲಿದೆ. ಆಗಲೇ ಮಹೇಶ್ವರ ಹೇಳಿದಾಗೆ ಒಂದು ದೇವಸ್ಥಾನ ಸ್ಥಾಪನೆಯಾದ ನಂತರ ಏನೇನು ಕರ್ಮಗಳು ನಡೀಬೇಕು ಅನ್ನುವಂಥದ್ದನ್ನು ಅವರು ಬಹಳ ಸ್ಪಷ್ಟವಾಗಿ ತಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ಅನ್ನದಾನ ನಡೀಬೇಕು, ಉತ್ಸವ ನಡೀಬೇಕು, ಅರ್ಚಕರು ನಿತ್ಯದಲ್ಲಿ ಪೂಜೆ ಮಾಡಬೇಕು, ಅಲ್ಲಿ ಸಾನ್ನಿಧ್ಯಕ್ಕೆ ವಸ್ತ್ರ ಸಂಹಿತೆಯಿಂದ ಬರಬೇಕು. ಇದೆಲ್ಲವುಗಳನ್ನ ನೀವು ಮಾಡ್ತಾ ಹೋದ್ರೆ ಮತ್ತೆ ಈ ದೇವಸ್ಥಾನ ಏನು ಒಂದು ವೈಭವದಿಂದ ಆ ಕಾಲದಲ್ಲಿ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಒಂದು ವೈಭವವನ್ನು ಕಂಡುಕೊಂಡಿತ್ತು, ಅಂತ ವೈಭವವನ್ನ ಮತ್ತೆ ಮರಳಿ ಕಟ್ಟುವಂತ ಒಂದು ವ್ಯವಸ್ಥೆ ಇಲ್ಲಿ ಶುರುವಾಗಿದೆ. ಈಗಾಗಲೇ ಶುರು ಆಗಿದೆ. ಎಲ್ಲೋ ಮುಳ್ಳು ಪದರಿನಲ್ಲಿ ಇದ್ದಂತ ಒಂದು ದೇವಸ್ಥಾನ ಇವತ್ತೆಲ್ಲ ನಿಮ್ಮೆಲ್ಲರ ಶ್ರದ್ಧೆ, ಭಕ್ತಿ, ಉತ್ಸಾಹದಿಂದ ಇವತ್ತು ಸುಂದರವಾದಂತಹ ದೇವಸ್ಥಾನ ನಿರ್ಮಾಣವಾಗಿದೆ. ಅದು ಕೂಡ ವಾಸ್ತುಶಾಸ್ತ್ರವನ್ನ ಅನುಸರಿಸಿ. ನೀವು ಮನೆ ಕಟ್ಟಬೇಕಾದ್ರೆ ವಾಸ್ತು ಅಂತ ಕೇಳ್ತಿಲ್ಲ ನೀವು. ವಾಸ್ತು ತುಂಬಾ ಮುಖ್ಯ. ವಸ್ತು ಸರಿ ಇದ್ರೂ ವಾಸ್ತು ಬೇಕೇ ಬೇಕು. ಹಾಗೆ ವಾಸ್ತುನ ಕೇಳಿ ನೀವು ಯಾವ ದಿಕ್ಕಿಗೆ ಏನ್ ಇಡಬೇಕು ಅಂತ ಒಂದು ಸಿಸ್ಟಮ್, ಅದು ಒಂದು ವ್ಯವಸ್ಥೆ. ವಾಸ್ತು ಅಂದ್ರೆ ಏನಲ್ಲ, ಬಹಳ ಜನ ವಾಸ್ತು ಯಾಕೆ ನಂಬಬೇಕು, ವಾಸ್ತು ಯಾಕೆ ಕೇಳ್ಬೇಕು ಅಂತಂದ್ರೆ, ಇವಾಗ ನಾನು ಮೈಕ್ ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ, ನಿಮ್ಗೆ ಎಲ್ಲರಿಗೂ ಕೇಳಿಸ್ತಾ ಇದೆ. ನಾನು ಮೈಕ್ ಬಿಟ್ರೆ ನನ್ನ ಮಾತು ಕೇಳಿಸ್ತದ ನಿಮ್ಗೆ? ಇಲ್ಲ. ಹಾಗೆ ಎಲ್ಲರಿಗೂ ಕೇಳಿಸ್ಬೇಕು, ಎಲ್ಲಾ ದೇವತೆಗಳಿಗೂ ಕಾಣಿಸ್ಬೇಕು. ಏನು ಒಂದು ಅದೃಶ್ಯವಾಗಿ ದೇವತೆಗಳು ಇರ್ತಾರೆ, ಆ ಅದೃಶ್ಯ ದೇವತೆಗಳಿಗೆ ನಮ್ಮ ಮನೆ ಕಾಣಬೇಕು, ಅವರ ದಿವ್ಯ ದೃಷ್ಟಿ ನಮ್ಮ ಮನೆಯಲ್ಲಿ ಬೀಳಬೇಕು ಅಂತ ಅನ್ನೋದಕ್ಕೆ ವಾಸ್ತು. ಸೊ ಆ ನಿಟ್ಟಿನಲ್ಲಿ ಈ ದೇವಸ್ಥಾನ ಕೂಡ
ಒಂದು ದೇವತಾ ಅನುಗ್ರಹಕ್ಕೆ, ದೇವತಾ ಸಾನ್ನಿಧ್ಯಕ್ಕೆ ಯಾವತ್ತೂ ಪಾತ್ರವಾಗಿರ್ಬೇಕು ಅನ್ನುವಂತ ಉದ್ದೇಶದಿಂದ ಇಲ್ಲಿ ಈ ದೇವಸ್ಥಾನವನ್ನ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಲಾಗಿದೆ. ಒಂದು ಮಾತು ನಿಮ್ಗೆ ಗೊತ್ತಿದೆ, ಏನಾದ್ರೂ ಹಿಂದೆ ನಮ್ಮ ಋಷಿ ಮುನಿಗಳು, ದೇವಾದಿ ದೇವತೆಗಳು ಏನಾದ್ರೂ ಪಡೀಬೇಕು ಅಂತಂದ್ರೆ ತಪಸ್ ಮಾಡ್ತಾ ಇದ್ವಿ. ನೀವೆಲ್ಲ ಕೇಳಿದೆ, ಏನಾದ್ರೂ ಬೇಕು ಅಂದ್ರೆ ತಪಸ್ ಮಾಡ್ಬೇಕು. ಇವತ್ತು ಈ ಕಲಿಯುಗದಲ್ಲಿ ನೀವೇನಾದ್ರೂ ಪಡಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಅವತ್ತು ತಪಸ್ ಮಾಡ್ಬೇಕು. ಇವತ್ತೇನ್ ಮಾಡ್ಬೇಕು? ಮನಸ್ಸು ಮಾಡ್ಬೇಕು. ಅವತ್ತು ತಪಸ್ಸು ಮಾಡಿದ್ರೆ ಎಲ್ಲವೂ ಸಿಗ್ತಾ ಇತ್ತು, ಇವತ್ತು ಮನಸ್ಸು ಮಾಡಿದ್ರೆ ಎಲ್ಲವೂ ಸಿಗ್ತದೆ. ಒಂದು ಮಾತಿದೆ, ತಪಸ್ ಮಾಡಿದ್ಲಂತೆ ಪಾರ್ವತಿ, ತಪಸ್ ಮಾಡಿದ್ಲಂತೆ ಯಾವುದಕ್ಕಾಗಿ? ಶಿವನೇ ನನಗೆ ಗಂಡ ಆಗ್ಬೇಕು. ಪಾರ್ವತಿ ತಪಸ್ ಮಾಡಿದ್ರು. ಆಮೇಲೆ ಶಿವ ತಪಸ್ ಮಾಡಿದ, ಏನು? ಪಾರ್ವತಿನೇ ನನಗೆ ಹೆಂಡತಿ ಆಗ್ಬೇಕು. ಇಬ್ರು ಕೂಡ ಫಲಾನುಭವಿಗಳಾದ್ರು. ಪಾರ್ವತಿ ಶಿವ ಬೇಕು ಅಂತ ತಪಸ್ ಮಾಡಿದ್ಲು, ಅವಳಿಗೂ ಲಾಭ ಆಯ್ತು. ಶಿವ ಪಾರ್ವತಿನೇ ನನಗೆ ಬೇಕು ಅಂತ ತಪಸ್ ಮಾಡಿದ, ಅವನಿಗೂ ಲಾಭ ಆಯ್ತು. ಏನಾಯ್ತು ಇಬ್ರು ಲಾಭ ಆಗಿ? ಪಾರ್ವತಿ ಪರಮೇಶ್ವರ ಆದ್ರು. ಹರ ಹರ ಮಹಾದೇವ್, ಪಾರ್ವತಿ ಪರಮೇಶ್ವರ ಅಂತ ಅವರಿಬ್ರು ಪರಸ್ಪರ ತಪಸ್ ಮಾಡಿ ಪರಸ್ಪರ ಪಡೆದುಕೊಂಡ್ರು. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಅಲಂಕಾರ ಗ್ರಂಥ ಇದೆ, ಕುಲಲಯಾನಂದ. ಅದು ಬರೆದವರು ಅಪ್ಪಯ್ಯ ದೀಕ್ಷಿತರು. ಅವರು ಆ ಅಲಂಕಾರ ಗ್ರಂಥದ ಪ್ರಾರಂಭದಲ್ಲಿ ಮಂಗಳಾಚರಣೆಯಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ಪರಸ್ಪರ ತಪಃ ಸಂಪತ್ ಫಲಾಯಿತ ಪರಸ್ಪರ ಪ್ರಪಂಚ ಮಾತಾಪಿತರೌ ಪ್ರಾಂಚೌ ಜಾಯಾವತೀಸ್ತು ಮಹಾನ್. ಶಿವ ಪಾರ್ವತಿಯಾಗಿ ತಪಸ್ ಮಾಡ್ದ, ಪಾರ್ವತಿ ಶಿವನಿಗಾಗಿ ತಪಸ್ ಮಾಡಿದ್ರು. ಇಬ್ರು ಫಲಾಯಿತರಾದ್ರು. ಬೋತ್ ಆರ್ ಬೆನಿಫಿಟೆಡ್. ಶಿವ ಗಾಟ್ ಪಾರ್ವತಿ ಅಂಡ್ ಪಾರ್ವತಿ ಗಾಟ್ ಶಿವ. ಸೊ ಬೋತ್ ಆರ್ ಬೆನಿಫಿಟೆಡ್. ಪರಸ್ಪರ ಫಲಾನ್ವಿತರಾದ್ರು. ಹಾಗೆ ಇವತ್ತು ಅವತ್ತು ಏನಾದ್ರೂ ಮಾಡ್ಬೇಕು ಅಂದ್ರೆ ತಪಸ್ ಮಾಡ್ಬೇಕಾಗ್ತಾ ಇತ್ತು. ಇವತ್ತು ಏನಾದ್ರೂ ಮಾಡ್ಬೇಕಾದ್ರೆ ಮನಸ್ಸು ಮಾಡ್ಬೇಕು. ನೀವೆಲ್ಲ ಮನಸ್ಸು ಮಾಡಿದ್ರ ಕಾರಣದಿಂದಾಗಿ ಇವತ್ತು ಇತಿಹಾಸದ ಗರ್ಭದಲ್ಲಿ, ಭೂಗರ್ಭದಲ್ಲಿ ಊತು ಹೋಗಿದ್ದಂತಹ, ಮುಚ್ಚಿ ಹೋಗಿದ್ದಂತಹ ಒಂದು ದೇವಸ್ಥಾನ ಇವತ್ತು ಜಾಗೃತವಾಗಿ ನಿಂತ್ಕೊಂಡಿದೆ. ಅವರು ಪ್ರಾರಂಭ ಮಾಡಿದ್ರು. ಅವ್ರು ಏನೋ ಒಂದು ಕೌಟುಂಬಿಕ ಅವರಿಗೆ ತೊಂದರೆ ಇರೋದ್ರಿಂದ ಮನೆ ದೇವರನ್ನ ನಾವು ಅಲಕ್ಷ್ಯ ಮಾಡಿದೀವಿ, ನಮಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಅನ್ನೋ ಕಾರಣದಿಂದ ಬಂದು ಅದನ್ನು ಶುರು ಮಾಡ್ಕೊಂಡ್ರು, ಕಷ್ಟಪಟ್ಟರು. ಅವ್ರ ಜೊತೆಗೆ ನೀವೆಲ್ಲ ಗ್ರಾಮಸ್ಥರು ಕೈ ಸೇರಿಸಿದ್ರು. ಅವ್ರು ಹೇಳ್ತಾ ಇದ್ರು, ನಮ್ಮ ಪ್ರಸನ್ನ ಕುಮಾರ್, ನಾವು ಮೊದಲು ಬಂದು ಹೋಗ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ, ಆಮೇಲೆ ಊರು ಕೂಡ ಒಂದು ತೊಂದರೆಯಲ್ಲಿತ್ತು. ಯಾವಾಗ ನಾವು ದೇವಸ್ಥಾನವನ್ನು ಶುರು ಮಾಡ್ಕೊಂಡಿವಿ, ಊರು ಕೂಡ ಚೆನ್ನಾಗಿ ಆಯ್ತು. ಮೊದಲು ತುಂಬಾ ಕುಗ್ರಾಮ ಇದ್ದಂಗಿತ್ತು. ಇವಾಗ ಇಲ್ಲಿ ಬಂದಾದ್ಮೇಲೆ ಮೊದಲು ಲೈಟ್ ಇರ್ಲಿಲ್ಲ, ರಸ್ತೆ ಇರ್ಲಿಲ್ಲ, ಏನು ಇರ್ಲಿಲ್ಲ ಸ್ವಾಮೀಜಿ. ಇವಾಗ ಏನು ದೇವಸ್ಥಾನ ಕಾರ್ಯ ಶುರು ಆಯ್ತು, ಆ ಊರಿನಲ್ಲಿ ಎಲ್ಲನೂ ಕೂಡ ಅನುಕೂಲ ಆಗ್ತಾ ಬಂತು. ಮಳೆ ಬೆಳೆನೂ ಕೂಡ ಚೆನ್ನಾಗಿ ಆಗ್ತಾ ಬಂತು. ನಮಗೆ ಅನಿಸ್ತಾನೆ ಇರ್ಲಿಲ್ಲ ಇದು ಇವಾಗ ಎಷ್ಟು ಚೆನ್ನಾಗಿ ಒಂಥರ ಉದ್ಯಾನವನದಲ್ಲಿ ತೆಂಗಿನ ತೋಟದ ಮಧ್ಯದಲ್ಲಿ ಕಂಗುಗಳ ಮಧ್ಯದಲ್ಲಿ ಕಂಗೊಳಿಸ್ತಾ ಇದೆ ದೇವಸ್ಥಾನ. ಸೊ ಆ ನಿಟ್ಟಿನಲ್ಲಿ ನೀವು ಒಳ್ಳೆ ಕೆಲಸ ಮಾಡೋದ್ರಿಂದ ಒಳ್ಳೇದಾಗ್ತದೆ, ಕೆಟ್ಟ ಕೆಲಸ ಮಾಡೋದ್ರಿಂದ ಕೆಟ್ಟ ಆಗ್ತದೆ. ಅದಕ್ಕೆ ಯಾವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾ ಇರ್ಬೇಕು. ಕರ್ಮ ಅನ್ನೋದು ಇದನ್ನೇ ಕರ್ಮ ಅಂತ ಕರೀತಾರೆ. ಕರ್ಮ ಅಂತ ಇದೆ. ಕರ್ಮ ಎರಡೂ ಬಿಡೋದಿಲ್ಲ. ಧರ್ಮವು ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ. ಧರ್ಮವನ್ನ ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದಂತೆ. ಈ ಮಾತನ್ನು ನಾನು ಒಪ್ಪೋದಿಲ್ಲ. ಯಾಕಂದ್ರೆ ಧರ್ಮ ನಾವು ರಕ್ಷಣೆ ಮಾಡಿದ್ರೆ ಅದು ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂದ್ರೆ ಇದೇನಾಯ್ತು? ವ್ಯಾಪಾರ ಆಯ್ತು. ಧರ್ಮ ಅಂದ್ರೆ ವ್ಯಾಪಾರನ? ಕಲ್ಲಕ್ಕೆ ಕಡುಬು ಕೊಟ್ರೆ ಮಲ್ಲಕ್ಕೆ ದೋಸೆ ಕೊಟ್ಟು, ಇಫ್ ಯು ಗಿವ್ ಸಮಥಿಂಗ್ ಟು ಮಿ ಐ ವಿಲ್ ಗಿವ್ ಸಮಥಿಂಗ್. ನೀವು ಅಂಗಡಿಗೆ ಹೋಗ್ತೀರಿ, ನೀವು ದುಡ್ಡು ಕೊಡ್ತೀರಿ, ನಿಮ್ಗೆ ಬೇಕಾದಂತ ಪದಾರ್ಥ ನಾವು ಕೊಡ್ತಾನೆ. ಅದೇ ಧರ್ಮ ಅನ್ನೋದು ನೀವೇನಾದ್ರೂ ಕೊಟ್ರೆ ನಿಮ್ಗೆ ಅನುಗ್ರಹ ಮಾಡೋದು, ನೀವೇನಾದ್ರೂ ಕೊಡದಿದ್ರೆ ನಿಮ್ಗೆ ಅನುಗ್ರಹ ಮಾಡದೇ ಇರೋದು ಅಂತ ಅಲ್ಲ. ತಾಯಿ ಏನಾದ್ರು ನೀವು ಹುಟ್ಟಿದ ತಕ್ಷಣ ನಿಮ್ಮ ಕಡೆಯಿಂದ ಪ್ರತಿಜ್ಞೆ ಮಾಡಿಸ್ಕೊತಾರ, ನೀನ್ ಮುಂದೆ ನಾನು ಚೆನ್ನಾಗಿ ನೋಡ್ತೀವೋ ಇಲ್ವೋ, ನೀನ್ ನೋಡ್ತೀನಿ ಅಂದ್ರೆ ಮಾತ್ರ ನೀನ್ ರಕ್ಷಣೆ ಮಾಡ್ತೀನಿ, ಇಲ್ಲಿದ್ರೆ ಇವಾಗ ನಿನ್ನೂ ನೋಡೋದಿಲ್ಲ. ತಾಯಿ ಹಾಗಂತಾಳ? ಇಲ್ಲ. ಸೂರ್ಯ ನೀವು ನನ್ ಪೂಜೆ ಮಾಡ್ತೀರಿ, ನೀವು ಸೂರ್ಯ ನಮಸ್ಕಾರ ಮಾಡ್ತೀರಿ, ಅದಕ್ಕೆ ನಿಮ್ಮ ಏರಿಯಾದ ನೆತ್ತರು ಮಾತ್ರ ನಾನು ಬಿಸಿಲು ಕೊಡ್ತೇನೆ, ಬೆಳಕು ಕೊಡ್ತೇನೆ. ಅವ್ರೇನು ನನ್ ಪೂಜೆ ಮಾಡೋದಿಲ್ಲ, ಸೂರ್ಯ ನಮಸ್ಕಾರ ಮಾಡೋದಿಲ್ಲ, ಅಲ್ಲ ಬೆಳಕೆ ಕೊಡೋದಿಲ್ಲ ಅಂತ ನಾವು ಬೆಳಕು ಕೊಟ್ಟು, ನೀವು ಪೂಜೆ ಮಾಡಿದ್ರೂ ಸರಿ, ಪೂಜೆ ಮಾಡದಿದ್ರೂ ಸರಿ, ನೀವು ನನ್ನ ನೋಡ್ಕೊಂಡ್ರು ಸರಿ, ನೋಡ್ಕೊಳ್ದೇ ಇದ್ರು ಸರಿ, ತಾಯಿಯಾಗಿ ನಾನು ನಿಮ್ಗೆ ರಕ್ಷಣೆ ಮಾಡ್ತೀನಿ. ಸೂರ್ಯನಾಗಿ ನಾನು ಭಗವಂತ ಅಂತ ನೀವು ಕರೀತೀರಾ, ನಾನು ರಕ್ಷಣೆ ಮಾಡ್ತೀನಿ. ಹಾಗೆ ಧರ್ಮ ಅನ್ನೋದು ಕೂಡ ನೀವೇನಾದ್ರೂ ಅದನ್ನ ರಕ್ಷಣೆ ಮಾಡಿದ್ರೆ ಅದು ನಿಮ್ಮನ್ನು ರಕ್ಷಣೆ ಮಾಡ್ತದಂತಲ್ಲ. ನೀವು ರಕ್ಷಣೆ ಮಾಡ್ರಿ, ಮಾಡದೇ ಇರಿ, ಧರ್ಮ ಇದ್ದೇ ಇರ್ತದೆ, ಅದು ನಿಮ್ಮನ್ನು ರಕ್ಷಣೆ ಮಾಡ್ತದೆ. ಒಂದು ಫೀಡ್ಬ್ಯಾಕ್ ಇದ್ದೇ ಇರ್ತದೆ ಅದು. ಮತ್ ಹಾಗಾದ್ರೆ
ಧರ್ಮ ಎಲ್ಲರೂ ರಕ್ಷಣೆ ಮಾಡ್ತದೆ ಅಂತ ಹೇಳ್ತೀವಿ ಸ್ವಾಮೀಜಿ, ಮತ್ತೆ ನಾವೇನಾದ್ರೂ ತಪ್ಪು ಮಾಡಿದ್ರೆ ಶಿಕ್ಷೆ ಯಾವ್ದು ಕೊಡ್ತದೆ? ಇದೊಂದು ಪ್ರಶ್ನೆ ಬರ್ತದೆ. ಧರ್ಮ ಎಲ್ಲರೂ ರಕ್ಷಣೆ ಮಾಡ್ತದೆ, ಅದು ಯಾರನ್ನು ಇವತ್ತು ನನ್ನ ರಕ್ಷಣೆ ಮಾಡಿದ್ದಾರೆ, ಇವ್ರನ್ನ ರಕ್ಷಣೆ ಮಾಡಿಲ್ಲ, ಇವ್ರನ್ನ ಪೂಜೆ ಮಾಡಿದ್ದಾರೆ, ಇವರು ಪುರಸ್ಕಾರ ಮಾಡಿದ್ದಾರೆ, ಇವ್ರಿಗೆ ನೈವೇದ್ಯ ಮಾಡಿದ್ದಾರೆ, ಇದೆಲ್ಲ ಇಲ್ಲ. ಧರ್ಮ ಎಲ್ಲರೂ ರಕ್ಷಣೆ ಮಾಡ್ತದೆ, ಇವು ಓಕೆ. ಆದ್ರೆ ನಾವು ಏನಾದ್ರು ತಪ್ಪು ಮಾಡಿದಾಗ ನಮ್ಗೆ ಶಿಕ್ಷೆ ಮಾಡೋದು ಯಾವುದು? ಅದು ಕರ್ಮ. ಅದು ಕರ್ಮ. ನೀವು ಒಳ್ಳೆ ಕರ್ಮ ಮಾಡಿದ್ರೆ ನೀವು ಒಳ್ಳೇದಾಗತ್ತೆ, ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟದ್ದಾಗ್ತದೆ. ಧರ್ಮೋ ರಕ್ಷಿತಿ ರಕ್ಷಿತ, ಧರ್ಮ ರಕ್ಷಿತಿ ರಕ್ಷಿತ ಅಲ್ಲ, ಧರ್ಮೋ ರಕ್ಷಿತಿ ರಕ್ಷಿತ. ನೀವು ಒಳ್ಳೆ ಕರ್ಮ ಮಾಡಿದ್ರೆ ನೀವು ಒಳ್ಳೆ ರಿಸಲ್ಟ್ ಬರ್ತದೆ, ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟ ರಿಸಲ್ಟ್ ಬರ್ತದೆ. ಯಾರಿಗಾದ್ರೂ ಹೋಗಿ ಸಹಾಯ ಮಾಡಿದ್ರೆ ಅವ್ರೇನ್ ಹೇಳ್ತಾರೆ? ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಸಹಾಯ ಮಾಡಿದ್ರೆ ನೀವು ಹೋಗಿ ಅವ್ರಿಗೆ ಹೊಡೆದ್ರೆ ಥ್ಯಾಂಕ್ಸ್ ಅಂತ ಹೇಳ್ತಾರ, ವಾಪಸ್ ಹೊಡಿತಾರೆ. 2 ಪಟ್ಟು ಜೋರಾಗಿ ಹೊಡಿತಾರೆ. ಕರ್ಮ ಅನ್ನೋದು ಕರ್ಮ ದಹನಾಗತಿ ಅಂತ ಹೇಳ್ತಾರೆ. ಕರ್ಮ ಬಹಳ ಕೆಟ್ಟದ್ದು. ಅದಕ್ಕೆ ಯಾವಾಗಲೂ ನಮ್ಮ ಹಿರಿಯರು, ಜ್ಞಾನಿಗಳು, ಆಚಾರ್ಯರು, ಋಷಿ ಮುನಿಗಳು ಒಳ್ಳೆ ಕರ್ಮ ಮಾಡ್ಬೇಕು ಅಂತ ಅದು ಹೇಳ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ಕರ್ಮ ಅನ್ನೋದು ಎಷ್ಟು ಸ್ಟ್ರಾಂಗ್ ಇರ್ತದೆ ಅನ್ನೋದು ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ನಾವೇನೋ ಕರ್ಮ ಮಾಡಿದೀವಿ ಬಚಾವ್ ಆಗ್ತೀವಿ ಅಂದ್ರೆ ಎಂದೂ ಸಾಧ್ಯ ಇಲ್ಲ. ನೆವರ್. ಕರ್ಮ ನಾವು ಕೆಟ್ಟ ಕರ್ಮ ಮಾಡಿ ನಾವೇನೋ ಬಚಾವ್ ಆಗ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲ. ಕರ್ಮನ ನೀವು ಅನುಭವಿಸ್ಲೇಬೇಕು. ಕೆಲವರು ಇಲ್ಲಿ ಅನುಭವಿಸ್ತೀರಿ, ಕೆಲವರು ಅಲ್ಲಿ ಹೋಗಿ ಅನುಭವಿಸ್ತೇವೆ. ಮಾಡಿದ್ದು ಬಿತ್ತಿದ್ದನ್ನ ಬೆಳ್ಕೋಬೇಕು, ಉಂಡಿದ್ದನ್ನ ಕಟ್ಕೋಬೇಕು, ಮಾಡಿದ್ದು ಆದಾಯ. ಇದೇ ಕರ್ಮ. ಅದಕ್ಕೆ ಒಂದು ಉದಾಹರಣೆ ನಿಮ್ಗೆ ಗೊತ್ತಿರೋ ಉದಾಹರಣೆ ಹೇಳ್ತೀನಿ. ನಿಮ್ಗೆ ಭೀಷ್ಮಾಚಾರ್ಯ ಗೊತ್ತಿದೆ, ಮಹಾಭಾರತ ಎಲ್ಲ ನಾಟಕ ಎಲ್ಲ ನೋಡ್ತೀರಾ, ಕುರುಕ್ಷೇತ್ರ ನಾಟಕ ಎಲ್ಲ ನೋಡ್ತೀರಾ, ಮಹಾಭಾರತ ನಿಮ್ಗೆಲ್ಲ ಗೊತ್ತು. ರಾಮಾಯಣ ಮಹಾಭಾರತ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಗೊತ್ತು. ರಾಮಾಯಣ ಗೊತ್ತಿಲ್ಲ, ಮಹಾಭಾರತ ಗೊತ್ತಿಲ್ಲ ಅಂದ್ರೆ ಅವ್ರು ಭಾರತೀಯರು ಅಲ್ಲ ಅಂತ ಅರ್ಥ. ನಮ್ಮ ಸಂಸ್ಕೃತಿ ಅವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ. ಭೀಷ್ಮಾಚಾರ್ಯರು ಪಿತಾಮಹ ಅಂತ ನಾವು ಕರಿತೀವಿ. ಮಹಾ ದೊಡ್ಡ ತ್ಯಾಗಿ ಅವರು. ಸೊ ಭೀಷ್ಮಾಚಾರ್ಯ ನಾಟಕದಲ್ಲಿ ನೋಡ್ತೀರಾ, ಟಿವಿ ಸೀರಿಯಲ್ ನೋಡಿದಿಲ್ಲ, ಮಹಾಭಾರತದಲ್ಲಿ ಕೊನೆಗೆ ಅವ್ರು ಯಾಕೆ ಸಾಯ್ತಾರೆ? ಶರಪಂಜರದ ಮೇಲೆ ಮಲಗ್ತಾರೆ, ಬಾಣಗಳ ಮೇಲೆ ಮಲಗಿ ಅವ್ರ ಕೊನೆಗೆ ಪ್ರಾಣ ಬಿಡ್ತಾರೆ. ಅದು ಎಲ್ಲಿಯವರಿಗೆ ಕಾಯ್ತಾರೆ? ದಕ್ಷಿಣಾಯನದೊಳಗೆ ಅವ್ರಿಗೆ ತೊಂದರೆ ಆಗುತ್ತೆ. ಮುಂದೆ ಉತ್ತರಾಯಣ ಬರೋವರಿಗೂ ಕೂಡ ಅವ್ರು ಕಾಯ್ತಾರೆ. ಯಾಕಂದ್ರೆ ಅವ್ರಿಗೆ ಇಚ್ಛಾಮರಣೆ ಇದ್ರು. ಈ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಪುರಾಣ ಇತಿಹಾಸ ಕೆಲವು ಜನ ಇಚ್ಛಾಮರಣೆಗಳಿದ್ದಾರೆ. ಅದರಲ್ಲಿ ಭೀಷ್ಮಾಚಾರ್ಯರು ಕೂಡ ಒಬ್ರು. ಸೊ ಅವ್ರಿಗೆ ಭಗವಂತ ಆಶೀರ್ವಾದ ಮಾಡಿದ್ದ, ನೀನ್ ಯಾವಾಗ ಸಾಯ್ಬೇಕು ಅಂತೀಯ ಆವಾಗ ಸಾಯ್ಬೇಕು, ಯಾವಾಗ ಸಾಯ್ಬೇಕು ಅಂತೀಯ ಆವಾಗ ಸಾಯ್ಬೋದು. ಅದು ಒಳ್ಳೇದದು. ನಾವು ಸಾಯ್ಬೇಕು ಅಂದಾಗ ಸಾಯೋದು ಒಳ್ಳೇದು. ನಮಗೆ ದೇವರು ಇನ್ನೊಂದು ದೊಡ್ಡ ಉಪಕಾರ ಮಾಡಿದ್ದಾರೆ. ನಮ್ಗೆ ನಮ್ ಡೇಟ್ ಆಫ್ ಬರ್ತ್ ಗೊತ್ತಿದೆ, ಡೇಟ್ ಆಫ್ ಡೆತ್ ಗೊತ್ತಿಲ್ಲ. ಡಿಒಟಿ ಗೊತ್ತಿದೆ, ಡಿಒಡಿ ಗೊತ್ತಿಲ್ಲ. ಒಳ್ಳೇದು ತಪ್ಪು? ನಿಮ್ಗೆ ಡೇಟ್ ಆಫ್ ಡೆತ್ ಗೊತ್ತಿಲ್ಲದೆ ಇರೋದು ಒಳ್ಳೇದು ಕೆಟ್ಟಿದ್ದು? ಒಳ್ಳೇದು. ಏನಂತ ಗೊತ್ತಿಲ್ಲ, ಅಡ್ವಾನ್ಸ್ ಆಗಿ ಸಾಕು ಬಿಡ್ತಿತ್ತು ಬಿಡು. ಹೆದರ್ಕೊಂಡು ಸಾಯಿ ಗೊತ್ತಾರಲ್ಲ ನಮ್ಗೆ. ನಮ್ಗೆ ಅದು ಡೇಟ್ ಆಫ್ ಡೆತ್ ಗೊತ್ತಿತ್ತು ಅಂದ್ರೆ ನಾವು ಶಾಲೆ ನಗ್ನಗ್ತಾ ಲವಲವಿಕೆ ಇರ್ತಾನೆ ಇರ್ಲಿಲ್ಲ. ಯಾವಾಗ ಡಮಾರ ಬಿಡ್ತಾ ಇದ್ದೀವಿ. ಸೊ ದೇವ್ರು ಒಳ್ಳೇದ್ ಮಾಡಿದಾರೆ ನಮ್ಗೆ. ಬ್ಲೆಸ್ಸಿಂಗ್ಸ್ ಇಂದ ಡಿಸ್ಗೈಸ್ ಇಂದ ಬ್ಲೆಸ್ಸಿಂಗ್ ಅಂತ ಕರೀತಾ ಇದ್ದಾರೆ. ಇಂಗ್ಲಿಷ್ ಡಿಸ್ಗೈಸ್ ಇಂದ ಬ್ಲೆಸ್ಸಿಂಗ್ ಅಂತ. ಇವಾಗ ನಮ್ಗೆ ಅನುಗ್ರಹ. ಹಾಗೆ ಮಹಾತ್ಮರಿಗೆ ಗೊತ್ತಿರ್ತದೆ, ಮಹಾತ್ಮರಿಗೆ ಗೊತ್ತಿರ್ತದೆ, ಪುಣ್ಯಾತ್ಮರಿಗೆ ಗೊತ್ತಿರ್ತದೆ. ಅವ್ರ ಡೆಟ್ ಆಫ್ ಡೆತ್ ಗೊತ್ತಿರ್ತದೆ. ಕೆಲವ್ರು ಹೇಳ್ತಾ ಇದ್ದಾರೆ ನೋಡಿ, ನಾನು ಇವಾಗೆ ಅದು ಡೈರೆಕ್ಟ್ ಆ ಟೈಮ್ಗೆ ಹೋಗ್ತಾರೆ. ಅವ್ರು ಪುಣ್ಯ ಬೇಕಾದ್ರೆ ಅದಕ್ಕೆ ಪುಣ್ಯ ಇಲ್ಲದಿದ್ರೆ ನಡೆಯೋದಿಲ್ಲ. ಸೊ ಹಾಗೆ ಭೀಷ್ಮಾಚಾರ್ಯರಿಗೆ ಅವರಿಗೆ ಡೇಟ್ ಆಫ್, ಅವರಿಗೆ ಸಾವು ಅವರ ಅಧೀನವಾಗಿತ್ತು. ನಾವೆಲ್ಲ ಸಾವಿನ ಅಧೀನ, ಆದ್ರೆ ಅವರಿಗೆ ಸಾವು ಅಧೀನವಾಗಿದೆ. ಸೊ ಅಂತಹ ದೊಡ್ಡ ತ್ಯಾಗಿಗಳು, ತಪಸ್ವಿಗಳು ಅವರು ಶರಪಂಜರದ ಮೇಲೆ, ಬಾಣದ ಮೇಲೆ ಮಲಗಿ ಪಾಪ ನರಳಿದು ಸಾಯ್ತಾರೆ. ಪುಣ್ಯಾತ್ಮರು, ತ್ಯಾಗಿಗಳು, ಅದನ್ನು ಬ್ರಹ್ಮಚಾರಿಗಳು. ಸೊ ಅಷ್ಟೆಲ್ಲಾ ಇದ್ದಾಗ್ಲೂ ಕೂಡ ಬಹಳಷ್ಟು ಪ್ಲಸ್ ಇತ್ತು. ಆದ್ರೂ ಕೂಡ ಅವ್ರಿಗೆ ಸಾವು ಯಾಕೆ ಬಂತು? ಶರಪಂಜರದ ಮೇಲೆ ಸಾಯಬೇಕಾದಂತ ಪರಿಸ್ಥಿತಿ ಬಂತು. ಶರಪಂಜರದ ಮಲ್ಕೊಂಡಿದ್ದಾರೆ, ಎಲ್ಲರೂ ಬಂದು ಅಂತಿಮ ದರ್ಶನ ಮಾಡ್ತಾ ಇದ್ದಾರೆ. ಇವರು ಉತ್ತರಾಯಣ ಕಾಲಕ್ಕಾಗಿ ಕಾಯ್ತಾ ಇದ್ದಾರೆ. ಉತ್ತರಾಯಣದಲ್ಲಿ ದೇಹ ಬಿಟ್ರೆ ಮೋಕ್ಷ ಅಂತ. ಸೊ ಹಂಗೆ ಉತ್ತರಾಯಣ ಕಾಲಕ್ಕಾಗಿ ಕಾಯ್ತಾ ಇದ್ದಾರೆ. ಎಲ್ಲರೂ ಬಂದು ದರ್ಶನ ಮಾಡ್ತಾ ಇದ್ದಾರೆ. ಸೊ ಕೃಷ್ಣ ಪರಮಾತ್ಮನು ಬರ್ತಾನೆ ಅಲ್ಲಿ. ಕೃಷ್ಣ ಪರಮಾತ್ಮ ಬಂದಾಗ ಭೀಷ್ಮಾಚಾರ್ಯರು ಆತನಿಗೆ ಪ್ರಶ್ನೆ ಕೇಳ್ತಾರೆ, ಅಪ್ಪ ಕೃಷ್ಣ, ನಿನಗೆಲ್ಲ ಗೊತ್ತು, ನಾನು ಇಷ್ಟೆಲ್ಲ ಒಳ್ಳೇದ್ ಮಾಡ್ತಾ ಬಂದ್ರು ನನಗ್ಯಾಕೆ ಈ ರೀತಿ ಕಷ್ಟ? ಒಮ್ಮೆ ಸಾಯ್ತು ಬರಬಾರ್ದ ನಾನು? ನನಗ್ಯಾಕೆ ಈ ಕಷ್ಟ ಕೊಡ್ತಾ ಇದೀಯಾ?
ಅಂತ ಭೀಷ್ಮಾಚಾರ್ಯರು ಕೃಷ್ಣ ಹೇಳ್ತಾರೆ. ಕೃಷ್ಣ ಸರ್ವಜ್ಞ, ಎಲ್ಲರೂ ಗೊತ್ತಿದೆ ಅವ್ರಿಗೆ. ಸೊ ಅವ್ರು ಹೇಳ್ತಾರೆ, ಭೀಷ್ಮಾಚಾರ್ಯ ನೀವು ಇಷ್ಟು ನಿಮ್ಮೊಂದು ಕರ್ಮ ಇದೆ, ಆ ಕರ್ಮವನ್ನು ನೀವು ಸವಿಸಬೇಕಾಗಿದೆ, ಅದಕ್ಕಾಗಿ ನೀವು ಈ ರೀತಿ ಕಷ್ಟಪಡ್ಬೇಕಾಗಿದೆ. ಏನ್ ಕರ್ಮ? ನಾನು ಏನ್ ಕೆಟ್ಟದ್ ಮಾಡಿದೆ ಈ ಜನ್ಮದಲ್ಲಿ? ಏನ್ ಕೆಟ್ಟದ್ ಮಾಡಿದೆ ನಾನು? ಏನು ಕೆಟ್ಟದ್ ಮಾಡಿಲ್ಲ. ಇವಾಗ ಮಾಡಿಲ್ಲ, ನೀವು ಹಿಂದಿನ ಜನ್ಮಕ್ಕೆ ಹೋಗಿ ಅವಾಗಿದೆ ಹೇಳಿ. ಸೊ ಹಿಂದಿನ ಜನ್ಮಕ್ಕೆ ಕಳಿಸ್ತಾರೆ ಅವ್ರಿಗೆ. ಸೊ ಫ್ಲಾಶ್ ಬ್ಯಾಕ್ ಹೋಗಿ ಹಿಂದೆ ಹೋಗೋದು. 10 ಜೀವನ 10 ಲೈಫಿಗೆ ಹೋಗ್ತಾರೆ, ಏನು ದೋಷ ಮಾಡಿಲ್ಲ. 20 ಲೈಫ್ ಹೋಗ್ತಾರೆ, ಇಲ್ಲ. 100 ಲೈಫಿಗೆ ಹೋಗ್ತಾರೆ, 100 ಲೈಫ್ ನೋಡ್ಕೊ ಏನು ದೋಷ ಇಲ್ಲ, ಏನು ಕೆಟ್ಟದ್ದು ಮಾಡಿಲ್ಲ. ಕೊನೆಗೆ 101 ಹಿಂದೆ, ಮುಂದಲ್ಲ ನಾನು ಹೇಳೋದು, ಹಿಂದೆ 101ನೇ ಜನ್ಮಕ್ಕೆ ಹಿಂದಕ್ಕೆ ಹೋಗ್ತಾರೆ. ಹೋದಾಗ ಕೃಷ್ಣ ಪರಮಾತ್ಮ ಅವರಿಗೆ ದಿವ್ಯ ದೃಷ್ಟಿ ಕೊಡ್ತಾರೆ. 101ನೇ ಜನ್ಮದಲ್ಲಿ ಏನಾಗಿದೆ ಅಂತಂದ್ರೆ ಅವರು ರಾಜರಾಗಿರ್ತಾರೆ. ಪಕ್ಕದ ರಾಜ್ಯದ ಮೇಲೆ ದಂಡೆ ಇಟ್ಟು ಹೋಗ್ತಾ ಇರ್ತಾರೆ. ಸೈನ್ಯ ಚದುರಂಗ ಬಲವನ್ನು ತಗೊಂಡು ಹೋಗ್ತಾ ಇರ್ತಾರೆ. ಅಶ್ವದಳ, ಗಜದಳ, ಕಾಲ್ದಳ ಎಲ್ಲನೂ ಏನು 4 ದಳಗಳಿವೆ, ಎಲ್ಲ ದಳವನ್ನು ತಗೊಂಡು ಹೋಗ್ತಿರ್ತಾರೆ. ಹಿಂದೆ ಇವರು ಹೋಗ್ತಿರ್ತಾರೆ, ಮುಂದೆ ಸೈನ್ಯ ಹೋಗ್ತಿರ್ತಾರೆ. ಅದರ ಮುಂದೆ ಸೈನ್ಯದ ಕಾವಲುಗಾರರು ಹೋಗ್ತಿರ್ತಾರೆ. ಆವಾಗ ಅವನು ಭಟ ಮುಂದೆ ಹೋಗ್ತಿರ್ತಾನಲ್ಲ, ಯೋಧ, ಅವ್ರ ಚೆಕ್ ಮಾಡ್ಕೊಂಡು ರಸ್ತೆ, ನಿಮ್ಮ ಮಂತ್ರಿಗಳು ಮುಂದೊಂದು ಕಾರ್ ಹೋಗ್ತಿರ್ತದಲ್ಲ, ಪೈಲಟ್ ಕಾರ್ ಅಂತ ಹೇಳ್ತಾರೆ ಅದಕ್ಕೆ. ಅನ್ನೊಬ್ಬ ಪೈಲಟ್ ಹಂಗೆ ಅವ್ರ ಮುಂದೆ ಹೋಗ್ತಿರ್ತಾನೆ. ಆತ ಓಡಿ ಬರ್ತಾನೆ ಭೀಷ್ಮಾಚಾರ್ಯ ಹತ್ರ ಬಂದು. ಇವಾಗ ಅವಾಗಿನ ಭೀಷ್ಮಾಚಾರ್ಯ ಹತ್ರ ಬರ್ತಾರೆ, ಬಂದ್ ಹೇಳ್ತಾರೆ, ರಸ್ತೆ ಒಂದು ಉದ್ದಕ್ಕೆ ಒಂದು ದೊಡ್ಡ ಹೆಬ್ಬಾವ, ರಸ್ತೆ ಉದ್ದಕ್ಕೆ ಒಂದು ದೊಡ್ಡ ಹೆಬ್ಬಾವ ಬಿದ್ಕೊಂಡ್ಬಿಟ್ಟಿದೆ. ಅದು ನಾವ್ ಎಷ್ಟೇ ಪ್ರಯತ್ನ ಮಾಡಿದ್ರು ಆ ಕಡೆನೂ ಹೋಗ್ತಾ ಇಲ್ಲ, ಈ ಕಡೆ ಹೋಗ್ತಾ ಮುಂದೆ ಚಲಿಸ್ತಾನೆ ಇಲ್ಲ. ನಾವ್ ಏನ್ ಮಾಡ್ಬೇಕು ಅಂತ ರಾಜರ ಆಜ್ಞೆ ಆಗ್ಬೇಕು. ಏನೋ ಸ್ವಲ್ಪ ಪ್ರಯತ್ನ ಮಾಡಿದ್ದಾರೆ, ಅದ್ರಲ್ಲಿ ಮೂವ್ ಆಗ್ತಾ ಇಲ್ಲ. ಸೊ ವಾಟ್ ಟು ಡು, ಏನ್ ಮಾಡ್ಬೇಕು ಅಂತ ಭೀಷ್ಮಾಚಾರ್ಯರಿಗೆ ಬಂದು ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ ಭೀಷ್ಮಾಚಾರ್ಯರು, ಅಷ್ಟಾಗಿ ಇದು ಮಾಡ್ರೆ ಒಂದ್ ದೊಡ್ಡ ಕೋಲ್ ತಗೊಂಡು ಒಂದ್ 4 ಜನ ತಗೊಂಡು ಏರ್ತಾನೆ, ಆ ಪಕ್ಕಕ್ಕೆ ಎಸೆದ್ ಬಿಡ್ರಿ, ರಸ್ತೆ ಪಕ್ಕಕ್ಕೆ ಎಸೆದ್ ಬಿಡ್ರಿ ಅಂತ. ಸೊ ಅವ್ರು ಏನ್ ಮಾಡ್ತಾರೆ, ಇವರು ಆಜ್ಞೆ ಆದ್ಮೇಲೆ, ಆದೇಶ ಆದ್ಮೇಲೆ ಅವರು 4 ಜನ ಸೈನಿಕರು ಹೋಗಿ ಆ ದೊಡ್ಡನೇ ಹೆಬ್ಬಾಗಿರುತ್ತಲ್ಲ ಅದನ್ನ ಎತ್ತಿ ಬಿಟ್ಟು ಪಕ್ಕದ ಅಲ್ಲಿ ಪೊದೆ ಇರ್ತಾರೆ, ಆ ಪೊದೆ ಮೇಲೆ ಎಸೆದ್ ಬಿಡ್ತಾರೆ. ಮುಳ್ಳಿನ ಪೊದೆ, ಆ ಪೊದೆ ಮೇಲೆ ಎಸೆದ್ ಬಿಡ್ತಾರೆ. ಹಾವು ಪೊದೆ ಮೇಲೆ ಬಿದ್ರೆ ಏನಾಗ್ತದೆ? ಮುಳ್ಳೆಲ್ಲ ಕಿಚ್ಚಿ ರಕ್ತಸ್ರಾವಾಗ್ಲಿಕ್ಕೆ ಶುರು ಮಾಡ್ತದೆ, ನೋವು. ಅದು ಪಾಪ ಪ್ರಾಣ ಸಂಕಟ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಹೊರಳಾಡ್ತಾ ಇರ್ತದೆ, ಚಿತ್ರ ಹಿಂಸೆ. ಸೊ 3-4 ದಿನ ಈ ರೀತಿ ವಿಲಿ ಒದ್ದಾಡಿ ಆ ಪ್ರಾಣ ಬಿಟ್ಟಿರ್ತಾರೆ. ಯಾವುದು? ಹಬ್ಬ. ಆ ಪಾಪ ಏನಿದೆ ಅಲ್ಲ, ಅದು ಇವಾಗ ಬಂದು ತೆಗೆದುಕೊಂಡಿದೆ. ಅವತ್ತೇನು ಆ ನೀನ್ 101ನೇ ಹಿಂದಿನ ಜನ್ಮದಲ್ಲಿ ಏನು ಆ ಪದೇ ನೀನ್ ರಾಜ, ಅವ್ರು ಅಂತಾನೆ, ಭೀಷ್ಮ ಅಂತಾನೆ, ನಂದೇನು ತಪ್ಪು, ನಾನು ಎಸೆ ಅಂತ ಹೇಳಿದ್ದೇನೆ ಅಷ್ಟೇ. ಎಸೆದವ್ರು ಅವರು, ಎಸೆದವ್ರ ಮೇಲೆ ಬರಂಗಿಲ್ಲ, ಎಸೆ ಅಂತ ಹೇಳೋದ್ರ ಮೇಲೆ ಬರ್ತದೆ. ಅದು ಕಲ್ತನ ಮಾಡಿದವ್ರ ಮೇಲೆ ಬರಂಗಿಲ್ಲ, ಹೊಡೆದವ್ರ ಮೇಲೆ, ಹೊಡಿ ಅಂತ ಹೇಳಿದವ್ರ ಮೇಲೆ. ಈಗ ಏನಾದ್ರು ಯುದ್ಧ ಮಾಡಿ ಅಂತ ಹೇಳಿದ್ರೆ ನಮ್ಮ ಸೈನಿಕರ ಮೇಲೆ ತೊಂದರೆ ಅಲ್ಲದು, ಅದು ಪ್ರಧಾನಿ ಮೇಲೆ ತೊಂದರೆ ಆಗ್ತದೆ, ಆರ್ಡರ್ ಮಾಡೋದ್ರ ಮೇಲೆ ಇಫೆಕ್ಟ್ ಆಗ್ತದೆ. ಅದಕ್ಕೆ ನೀನು ಅವತ್ತಿನ ದಿನ ಅದನ್ನ ಆಚೆಗೆ ಎಸೀರಿ ಅಂದಾಗ ಆ ಹೆಬ್ಬಾವು ಹೋಗಿ ಮುಳ್ಳಿನ ಪೊದೆ ಮೇಲೆ ಬಿತ್ತು. ಪೊದೆ ಒಳಗೆ ಅದು ರಕ್ತಸ್ರಾವಿಗೆ 3-4 ದಿನ ಒದ್ದಾಡಿ ಸತ್ತು. ಆ ಪಾಪ ಕರ್ಮ ಇವಾಗ ನೀನು ತೆಗೆದುಕೊಂಡಿದೆ. ಅದಕ್ಕೋಸ್ಕರ ಇವತ್ತು ನೀನು ಮುಳ್ಳಿನ ಮೇಲೆ, ಬಾಣಗಳ ಮೇಲೆ ಬಿದ್ದು ಒದ್ದಾಡಿ ಸಾಯ್ತಾ ಇದೀಯಾ. ಮತ್ತ ಅವಾಗ 100 years ಏನಾಯ್ತು ಅಂತ ಕೇಳ್ದ ಇವರು ಭೀಷ್ಮ. ಪುಣ್ಯ ಮಾಡಿದ್ಯಲ್ಲ, ಆ ಪುಣ್ಯ ಎಲ್ಲ ಬಚಾವ್ ಮಾಡ್ಕೊಂಬತ್ತು ಇದುವರೆಗೆ. ಈ ಹಿಂದೆ ಮಾಡಿದ ಪುಣ್ಯ 100 ವರ್ಷದವರೆಗೆ ನೀನು ಬಚಾವ್ ಮಾಡ್ಕೊಂಬಂತು. ಇವಾಗ ಅದು ಮುಗಿದು ಹೋಗ್ತಾ ಇದ್ದೀನಿ, ಮುಕ್ತಿ ಆಗ್ತದೆ ಇವಾಗ. ಇನ್ಮೇಲೆ ಜನ್ಮ ಇಲ್ಲ ನಿನಗೆ. ಅದಕ್ಕೋಸ್ಕರ ಇವಾಗ ಆ ಪಾಪ ಕರ್ಮವನ್ನ ನೀನು ಪೂರೈಸಿ ಅದನ್ನ ನಿಭಾಯಿಸಿ ಹೋಗ್ಬಿಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಪಾಪ ಅನ್ನೋದು, ನೀವು ಇವತ್ತು ನಾನು ಕಳ್ತನ ಮಾಡೀನಿ, ನಾನು ಇಷ್ಟು ಲಂಚ ತಗೊಂಡಿದ್ದೀನಿ, ನನಗೇನೂ ಆಗಿಲ್ಲ ಅಂತಂದ್ರೆ ಇವಾಗ ತಗಲಾಕೊಳ್ಳಂಗಿಲ್ಲದು, ಇನ್ಮೇಲೆ ತಗಲಾಕೊಳ್ತದೆ. ಅದಕ್ಕೆ ಎಲ್ಲರೂ ಹುಷಾರಾಗಿರ್ಬೇಕು. ನಾನು ಹೇಳೋದು ರಿಸಲ್ಟ್ ಅನ್ನೋದು ಆವಾಗಲೇ ಉಂಟಾಗೋದಿಲ್ಲ, ಅದು ಆಮೇಲೆ ಬರ್ತದೆ. ಅದು ಬರೀ ನಾವು ಸೇಫ್ ಇದೀವಿ ಅಂದ್ರೆ ನಿಮ್ಮ ಮೊಮ್ಮಕ್ಕಳಿಗೆ ತಗೊಳ್ಕೊಳ್ತಾರೆ. ಹುಷಾರಾಗಿರ್ಬೇಕು ನಾವು. ಈಗ ಹೇಳ್ತಾರಲ್ಲ, ನಿಮ್ಮ ತಂದೆ ಮಕ್ಕಳು ಚೆನ್ನಾಗೆಲ್ಲ ಬಂದು ಮಾಡಿದ್ರೆ ತಂದೆ ತಾಯಿ ಪುಣ್ಯ ಅಂತ ಹೇಳ್ತಿರ್ತಾರೆ. ಹೇಳ್ತಾರಲ್ಲ ಆಡು ಮಾತಿನಲ್ಲಿ, ನಿಮ್ಮ ನೋಡಪ್ಪ ಒಳ್ಳೆಯದು ಭವಿಷ್ಯ, ಒಳ್ಳೆ ಶ್ರೀಮಂತಿಕೆ ಬಂತು ಹೇಗಂದ್ರೆ ಅವ್ರ ತಂದೆ ತಾಯಿ ಪುಣ್ಯ ರೀ. ತಂದೆ ತಾಯಿ ಪುಣ್ಯ ಹ್ಯಾಗೆ ನಿಮ್ಗೆ ಬರ್ತದೋ, ತಂದೆ ತಾಯಿ ಪಾಪನೂ ಕೂಡ ಮಕ್ಕಳಿಗೆ ತರ್ತದೆ. ಅದಕ್ಕೆ ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತಂದ್ರೆ ಒಳ್ಳೆಯದನ್ನು ಮಾಡ್ತಾ ಇರ್ಬೇಕು. ಅದಕ್ಕೆ ಕರ್ಮ ಅನ್ನೋದು ತುಂಬ ಮಹತ್ವದ್ದು. ಅದಕ್ಕೋಸ್ಕರ ಇವತ್ತೇನು ಕರ್ಮ ಇತ್ತು ಇದುವರೆಗೆ, ಈ ನಿಮ್ಮ ಊರಿಗೆ ಕೆಟ್ಟ ಕರ್ಮ ಆಯಿತು,
ಇವಾಗ ನಿಮ್ಮ ಕರ್ಮ ಎಲ್ಲ ಕಳೀತಾ ಇದೆ. ಒಂದು ಹೊಸ ಸೂರ್ಯನ ಉದಯ ಈ ಗ್ರಾಮದಲ್ಲಿ ಆಗ್ತಾ ಇದೆ. ಇದಕ್ಕಾಗಿ ನಿಮಗೆಲ್ಲ ದೇವರು ಮನಸ್ಸು ಕೊಟ್ಟ. ನಾವು ನಮ್ಮ ದೇವಸ್ಥಾನನ, ನಮ್ಮ ಗ್ರಾಮದ ದೇವಸ್ಥಾನವನ್ನು ಉದ್ಧಾರ ಮಾಡಬೇಕು ಅನ್ನುವಂಥ ಮನಸ್ಸು ಕೊಟ್ಟ ಭಗವಂತ. ಆ ಮನಸ್ಸನ್ನು ನೀವು ತೆಗೆದುಕೊಂಡು, ಒಳ್ಳೆಯ ಮನಸ್ಸನ್ನು ತಗೊಂಡು ಇವತ್ತು ಇಂಥ ಒಂದು ಉತ್ತಮವಾದಂಥ ದೇವಸ್ಥಾನ ಕಟ್ಟಿದ್ದೀರ. ಇನ್ನು ಇದರ ವೈಭವದ ದಿನಗಳು ಶುರು ಆಗ್ತವೆ. ಇದರ ಕರ್ಮ ಕಳೆದು ಹೋಗ್ಬಿಟ್ಟು ನಿಮ್ಮ ಊರ ಕರ್ಮನೂ ಕಳೀತದೆ, ಈ ದೇವಸ್ಥಾನದ ಕರ್ಮನೂ ಕಳೀತು. ಒಮ್ಮೊಮ್ಮೆ ದೇವರಿಗೂ ಕರ್ಮ ಗಂಟು ಬೀಳುತ್ತದೆ. ಈಗ ನೋಡಿ, ಇವನಿಗೂ ಕರ್ಮ ಇತ್ತಲ್ಲ ದೇವರಿಗೆ. ಮಲ್ಲೇಶ್ವರ ಸ್ವಾಮಿಗೆ ಕರ್ಮ ಇತ್ತು. ಮಲ್ಲೇಶ್ವರ ಸ್ವಾಮಿ ಕರ್ಮ ಅವನು. ನೀವು ಯಾರು ಅಕ್ಕಪಕ್ಕ ತಿರುಗಾಡ್ತಾ ಇದ್ರಿ, ಅಲ್ಲೇ ಅಡ್ಡಾಡ್ತಾ ಇದ್ರಿ, ಅವ್ನು ಗುರುತಿಸೇ ಇಲ್ಲ. ದೇವರಿಗೂ ಕೂಡ ಕರ್ಮ ಬಿಡೋದಿಲ್ಲ. ನಾ ಮಾಡಿದ ಕರ್ಮ ಬಲವಂತ ಹೊಡೆದಿದೆ, ನೀ ಮಾಡುವುದೇನಿದೆ ಶ್ರೀಯರೇ ಅಂತ ಕೇಳಿಲ್ಲ. ಭಗವಂತನು ಏನೂ ಮಾಡ್ಲಿಕ್ಕಾಗಲ್ಲ ಕರ್ಮ. ಸೊ ಅವನು ಗಂಟು ಬೀಳ್ತದೆ. ಅದಕ್ಕೋಸ್ಕರ ಅಷ್ಟೊಂದು ವರ್ಷ ನೀವು ಇಲ್ಲೇ ಅಡ್ಡಾಡ್ತಿದ್ರಿ, ಓಡಾಡ್ಕೊಂಡಿದ್ರಿ, ಇಲ್ಲೇ ಕೃಷಿ ಕೆಲಸ ಮಾಡ್ತಾ ಇದ್ರಿ, ಯಾರೂ ಅದನ್ನು ಗಮನಿಸಿರಲಿಲ್ಲ. ಭಗವಂತನ ಕರ್ಮ ಇತ್ತು. ಈಗ ಕರ್ಮ ಕಳೆದಿದೆ. ಯಾರೋ ಮಹೇಶ್ ಶಾಸ್ತ್ರಿಗಳ ಗಮನಕ್ಕೆ ಬಂದು ಅಷ್ಟಮಂಗಳ ಅವ್ರು ಹಾಕಿ, ಇಲ್ಲಿದೆ, ಇಂಥದ್ದಿದೆ, ಇಲ್ಲಿ ಪೂಜೆ ಮಾಡಿರಿ ಅಂತ ಹೇಳಿದಾಗ ನೀವೆಲ್ಲರೂ ಕೂಡ, ನಮ್ಮ ಪ್ರಸನ್ನ ಕುಮಾರ್ ಅವರು, ಯೋಗೀಶ್ವರ ಅವ್ರ ಕುಟುಂಬ ಅವ್ರಿಗೆ ಎಲ್ಲರೂ ಕೂಡ ನಿಂತ್ಕೊಂಡು, ಇಲ್ಲಿ ಪಾಪ ಅಲ್ಲಿಂದ ಬೆಂಗಳೂರಿನಿಂದ ಬಂದು ಅವರು ಇದನ್ನೆಲ್ಲ ಮಾಡಿದರು. ಅದಕ್ಕೆ ನೀವೆಲ್ಲರೂ ಕೈ ಜೋಡಿಸಿದ್ರಿ. ಯಾವುದೇ ಒಂದು ದೇವತಾ ಕೆಲಸ ಮಾಡಬೇಕಾದ್ರೆ, ಶ್ರೀಮಂತರು ದೇವತಾ ಕೆಲಸ ಮಾಡಬೇಕಾದ್ರೆ ಎಲ್ಲರೂ ಕೆಲಸ ಕೈ ಕೂಡಿಸ್ಬೇಕು. ಒಬ್ಬರೇ ದುಡ್ಡು ಕಟ್ಟಿಸಿದ್ರೆ ಪುಣ್ಯ ಅಲ್ಲ, ಅದು ಅವ್ರ ಹೆಸರೇ ಬಿದ್ದು ಬಿಡ್ತದೆ. ಈಗ ಕಾಶಿನಲ್ಲಿ ಒಂದು ಟೆಂಪಲ್ ಇದೆ, ಕಾಶಿ ವಿಶ್ವನಾಥ ಟೆಂಪಲ್ ಇದೆ ಅಲ್ಲ. ಇನ್ನೊಂದು ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಒಂದು ದೇವಸ್ಥಾನ ಇದೆ, ಅದು ವಿಶ್ವನಾಥ ಟೆಂಪಲ್ಲೇ. ಅದಕ್ಕೆ ವಿಶ್ವನಾಥ ಟೆಂಪಲ್ ಅನ್ನಂಗಿಲ್ಲ, ಬಿರ್ಲಾ ಟೆಂಪಲ್ ಅಂತ ಹೇಳಿ. ಇಟ್ ಇಸ್ ನೋನ್ ಆಸ್ ಬಿರ್ಲಾ ಟೆಂಪಲ್. ಬಟ್ ಅಲ್ಲೇನು ವಿಶ್ವನಾಥ, ಅದಕ್ಕೆ ವಿಶ್ವನಾಥ ಟೆಂಪಲ್ ಅಂತ. ಅದಕ್ಕೆ ಒಬ್ಬರೇ ದೇವಸ್ಥಾನ, ನಾವು ಎಷ್ಟೇ ಶ್ರೀಮಂತರ ಇದ್ದೀವಂದ್ರು, ನಾವು ಎಷ್ಟಾದರೂ ಸರಿ ಗ್ರಾಮಸ್ಥರಿಂದ, ಅಕ್ಕಪಕ್ಕದವರಿಂದ ನಾವು ಚಂದ ತಗೊಂಡು ವಂತಿಗೆ ಸೇರಿಸಿದ್ರೆ ದೇವರ ಊರು ದೇವಸ್ಥಾನ ಆಗುತ್ತೆ. ಇಲ್ಲಿ ಒಬ್ಬರೇ ಮಾಡಿದರೆ ಟಾಟಾ ಟೆಂಪಲ್ಲು, ಬಿರ್ಲಾ ಟೆಂಪಲ್ ಅಂತ ಆಗುತ್ತೆ. ಹೈದರಾಬಾದ್ನಲ್ಲಿ ಒಂದಿದೆ ಲಕ್ಷ್ಮೀರಮಣ ದೇವಸ್ಥಾನ, ಸೊ ಅದು ಬಿರ್ಲಾ ಟೆಂಪಲ್ ಅಂತ. ಸೊ ಹೀಗಾಗಿ ದೇವಸ್ಥಾನವನ್ನು ನೀವೆಲ್ಲರೂ ಹೇಳ್ತಾ ಇದ್ದಾರೆ. ನಮ್ಮ ಪ್ರಸನ್ನ ಕುಮಾರ್ ಅವರು ಬುದ್ಧಿ ನಾವೆಲ್ಲ ಶುರು ಮಾಡ್ಕೊಂಡಿವಿ. ಆಮೇಲೆ ಗ್ರಾಮಸ್ಥರು ಕೂಡ ಅಷ್ಟೇ ಆಸಕ್ತಿ ತಗೊಂಡು ನಮ್ಮ ಜೊತೆಗೆ ಸೇರಿಕೊಂಡು ಭಾಳ ಚೆನ್ನಾಗಿ ಅವರು ಪರಿಶ್ರಮ ಪಟ್ಟು ಇದನ್ನು ಕಟ್ಟಿಸಿದ್ದಾರೆ ಅಂತ ಹೇಳಿದರು. ಭಾಳ ಸಂತೋಷ ಆಯಿತು. ನೋಡಿ, ಇಷ್ಟೆಲ್ಲ ನೀವು ಇದೆಲ್ಲ ಮಾಡಿದ್ರಿಂದ ಇವತ್ತು ನಾವು ಸ್ವಾಮಿಗಳು ಬಂದಿದ್ದೇವೆ, ಶಾಸ್ತ್ರಿಗಳು ಬಂದಿದ್ದಾರೆ, ಇಷ್ಟೆಲ್ಲ ವಿದ್ವಾಂಸರು, ವೈದಿಕರು ಎಲ್ಲರೂ ಬಂದು ಇವತ್ತು ಮಂತ್ರಮಯವಾದಂಥ ವಾತಾವರಣ ನಿರ್ಮಾಣವಾಗಿದೆ. ಮತ್ತು ದೇವಸ್ಥಾನ ತನ್ನ ಒಂದು ಸುವರ್ಣ ಕಾಲಘಟ್ಟವನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ನೀವು ನಿತ್ಯದಲ್ಲಿ ಆಗಲೇ ನಮ್ಮ ಶಾಸ್ತ್ರಿಗಳು ಹೇಳಿದಂಗೆ ವಿದ್ವಾಂಸರು ಅವ್ರು ಹೇಳಿದ್ದಾರೆ ಏನೇನು ಮಾಡಬೇಕು. ಸೋಫಾರ್ ಇದಾಗಿದೆ, ಇನ್ಮೇಲೆ ಏನೇನು ಮಾಡಬೇಕು ಅನ್ನೋದನ್ನು ನೀವೆಲ್ಲರೂ ಪಾಲಿಸ್ಕೊಂಡು ಹೋಗಬೇಕು. ಇದರಲ್ಲಿ ಶಕ್ತಿ ಜಾಗೃತವಾಗಬೇಕು ಅಂತಂದರೆ ನಿಮ್ಮಿಂದ ಶಕ್ತಿ ಜಾಗೃತವಾಗ್ತದೆ. ಆಗಲೇ ಹೇಳಿದ್ರು, ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರ, ಭಕ್ತಸ್ಯ ಪ್ರಭಾವೇಣ ಶಿಲಾಭವತಿ ಸಾಕ್ಷಾತ್ ಕೈಲಾಸ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸೊ ಹಾಗೆ ನಿಮ್ಮೆಲ್ಲರ ಭಕ್ತಿಯ ಶಕ್ತಿಯಿಂದ ಅದು ಕೈಲಾಸವಾಗುತ್ತೆ, ಸ್ವರ್ಗವಾಗುತ್ತೆ. ಆ ನಿಟ್ಟಿನಲ್ಲಿ ನಿತ್ಯದಲ್ಲಿ ಇಲ್ಲಿ ಪೂಜಾ ಕರ್ಮಗಳು ನಡೀಲಿ. ಈಗ ಮಂಡಲ ಪೂಜೆ ಅಂತ ಮಾಡಬೇಕು, 48 ದಿನ ಆದಂತೆ ಅದು ಭಾಳ ಅಚ್ಚುಕಟ್ಟಾಗೆಲ್ಲ ಮಾಡ್ಕೊಂಡು ಬರಬೇಕು. ಅದನ್ನು ಚೆನ್ನಾಗಿ ಮಾಡ್ಕೊಂಡು ಬನ್ನಿರಿ. ಆಮೇಲೆ ಏನೇ ನಿಮ್ಮ ಊರಿನಲ್ಲಿ ಬೇರೆ ದೇವತೆಗಳಿದ್ರೂ ಕೂಡ, ಅದಾದ್ರೆ ಇನ್ನೂ ದೇವತೆಗಳು ಇರ್ಬೋದು, ಅದ್ರ ಜೊತೆಯಲ್ಲಿ ಮಲ್ಲೇಶ್ವರ ಸ್ವಾಮಿ, ಈಶ್ವರ, ಸಾಕ್ಷಾತ್ ಈಶ್ವರ, ಅವರು ಈಶ್ವರ ಭೋಲಾಶಂಕರ್, ಅವನು ತುಂಬಾ ಶಿವನ ಬಗ್ಗೆ ಮಾತಾಡ್ಬೇಕಾದ್ರೆ ಮತ್ತೆ ಅದೊಂದು ಚಾಪ್ಟರ್ ಶುರು ಆಗುತ್ತೆ. ಸೊ ಅಂತಹ ಶಿವ ಆತ ಯಾರಿಗೂ ಕೂಡ ಇಲ್ಲ ಅನ್ನೋದಿಲ್ಲ. ಇಡೀ ದೇವತಾ ಸಂಕುಲದಲ್ಲಿ ಅತ್ಯಂತ ಇಮಿಜಿಯೇಟಾಗಿ ಪ್ರಸನ್ನವಾಗುವಂಥ ದೇವತೆ ಯಾರಾದರೂ ಶಿವ. ಅವನಿಗೇನಿಲ್ಲ, ನೀವು ಭಾಳ ಖರ್ಚು ಮಾಡಬೇಕಾಗಿಲ್ಲ. ಅವನ ತಲೆ ಮೇಲೆ ನೀರು ಹಾಕಿದ್ರೆ ಸಾಕು, ಒಂದು ಬಿಲ್ವದಳ ಇಟ್ಟರೆ ಸಾಕು, ವಿಲ್ ಬಿ ಹ್ಯಾಪಿ. ಅವನಿಗೇನು ಭಾಳ ಬೇಕಾ, ಆಭರಣ ಅಲ್ಲ. ಅದಕ್ಕೆ ಅಭಿಷೇಕ ಪ್ರಿಯ ಶಿವ, ಅಲಂಕಾರ ಪ್ರಿಯ ವಿಷ್ಣು ಅಂತ ಹೇಳ್ತಾರೆ. ಹಾಗೆ ಅತ್ಯಂತ ಬೇಗನೆ ತೃಪ್ತನಾಗಿ ವರ ಕೊಡುವಂಥ ಮಲ್ಲೇಶ್ವರ ಸ್ವಾಮಿ ಶಿವ ನಿಮ್ಮ ಇದ್ದಾನೆ. ಅದನ್ನು ಪೂಜೆ ಮಾಡಿ ನಿತ್ಯದಲ್ಲಿ ನಮ್ಮ ಶಾಸ್ತ್ರಿಗಳು ಹೇಳಿದಂಗೆ ನಿತ್ಯದಲ್ಲಿ ಪೂಜೆ ಆಗಲಿ. ಆಮೇಲೆ ಏನಾದರೂ ಉತ್ಸವಗಳಿದ್ರೆ ಇಲ್ಲೇ ಬಂದು ಮಾಡಿ, ನಾಮಕರಣ ಇಲ್ಲೇ ಮಾಡಿ, ಮಕ್ಕಳು ಬಂದು ದೇವರ ಅನುಗ್ರಹ ಆಗ್ತದೆ. ಇದನ್ನು ಜಾಗೃತವಾಗಿ ಇಡಬೇಕು ನೀವು. ದೇವಸ್ಥಾನ ಸುಮ್ಮನೆ ಕಟ್ಟಿಸಿ ಮತ್ತು ಮನೆಯಾಗ ಹೋಗಿ ಕೂತ್ಕೊಂಡ್ರೆ ಅಲ್ಲ, ಮನ್ಯಾಗ ಟಿ ವಿ ನೋಡ್ಕೊಂಡು ಕೂತ್ಕೊಂಡ್ರೆ ಅಲ್ಲ, ಮತ್ತೆ ಧಾರಾವಾಹಿಗಳು ನೋಡ್ಕೊಂಡು ಕೂಡ್ತಿರಲ್ಲ ನೀವೆಲ್ಲ. ಏನಾದರೂ ಧಾರಾವಾಹಿ ಬಿಡಂಗಿಲ್ಲ ನೀವು. ಅಷ್ಟು ಧಾರಾವಾಹಿ ಅಡಿಕ್ಷನ್ ಆಗಿಬಿಟ್ಟಿದೆ. ಧಾರಾವಾಹಿಗಳು ಅಡಿಕ್ಷನ್ ಆಗಿಬಿಟ್ಟಿದೆ. ಯಾಕಂದ್ರೆ ಅಲ್ಲಿ ಏನಾಗುತ್ತೋ, ನಾಳೆ ಅವಳಿಗೆ ಏನಾಗುತ್ತೋ, ನಿಮ್ಮ ಮನೆಗೆ ಏನಾರು ಆಗಲಿ, ಎಷ್ಟು ಕಾಳಜಿ. ಅಲ್ಲೇನು ಆಗಬಾರ್ದು. ಹಾಗಾಗಬೇಡಿ. ಇಲ್ಲಿ ಬಂದು ದೇವಸ್ಥಾನ ಇನ್ನೂ ಚೆನ್ನಾಗಾಗುತ್ತೆ. ನೀವೆಲ್ಲರೂ ಕೈ ಕೂಡಿಸಿದ್ರೆ ಒಳ್ಳೆ ರಸ್ತೆ ಆಗುತ್ತೆ. ಈ ವಾಹನಗಳು ಬಂದು ವಾಹನಗಳ ಪೂಜೆ ನಡೀಬೇಕು. ತುಂಬಾ ಜಾಗೃತವಾಗಬೇಕು ದೇವಸ್ಥಾನ. ಸೊ ನಮ್ಮಲ್ಲಿ ನಮ್ಮ ತುಮಕೂರಲ್ಲಿ ಒಂದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಮೊದಲು ನಾವು ಬಂದಾಗ ಚೆನ್ನಾಗಿರಲಿಲ್ಲ. ಆಮೇಲೆ ಮುಂದೆ ಒಂದು 75 ಒಂದು ಮೂರ್ತಿ ಮಾಡಿದ್ರು. ಮೂರ್ತಿ ಮಾಡಿದ್ಮೇಲೆ ಅದ್ರದ್ದು
ಇದನ್ನೇ ಇತಿಹಾಸನೇ ಚೇಂಜ್ ಆಯ್ತು. ಇವತ್ತು ಪ್ರತಿ ಶನಿವಾರ ಪ್ರತಿ ಹಬ್ಬ ಹುಡುಗರು ಲಕ್ಷ ಗಟ್ಟಲೆ ಜನ ಬರ್ತಾರೆ, ಅನ್ನದಾನ ನಡೀತಾ ಇದೆ, ಸಾವಿರಾರು ನಿತ್ಯದಲ್ಲೂ ಕೂಡ ಪೂಜಾ ಪ್ರಸಾದ ಸಿಗ್ತಾ ಇದೆ. ಸೊ ಹಾಗೆ ಮತ್ತೆ ವೈಭವ ಶುರುವಾಗುತ್ತೆ. ಸೊ ಮಲ್ಲೇಶ್ವರ ಸ್ವಾಮಿ ಎಲ್ಲರನ್ನೂ ಅನುಗ್ರಹಿಸಿ. ವೀರಭದ್ರ ಸ್ವಾಮಿನೂ ಕೂಡ ಇದ್ದಾನೆ. ವೀರಭದ್ರ ಬಹಳ ಮಾತೃಭಕ್ತ, ಅವನು ಮಾತೃಭಕ್ತ ಪಿತೃಭಕ್ತ. ರಾಮ ಪಿತೃಭಕ್ತ, ಗಣಪತಿ ಮಾತೃಭಕ್ತ. ಆ ಮಾತೃಭಕ್ತಿ ಮತ್ತು ಪಿತೃಭಕ್ತಿ ಎರಡೂ ಇರೋದು ವೀರಭದ್ರನಲ್ಲಿ. ಈಗ ನೋಡಿ, ಇನ್ನೊಂದು ನೀವು ಯಜ್ಞಕುಂಡ ಮಾಡ್ತಿರಲ್ಲ, ವೀರಭದ್ರನ ಯಜ್ಞಕುಂಡ ಮಾಡ್ತಾರೆ ನೋಡಿ. ಯಜ್ಞ ಅಗ್ನಿ ತುಳಿತಿರಲ್ಲ ನೀವು ಹೋಗಿ, ಯಾಕೆ ಅದು ಬಹಳ ಜನ ಗೊತ್ತಿಲ್ಲ, ಯಾಕೆ ತುಳಿತಾರೆ ಅಗ್ನಿ ಅಂತ ಗೊತ್ತಿಲ್ಲ. ಕೊಂಡ ಯಾಕೆ ತುಳಿತಾರೆ, ಅದಕ್ಕೊಂದು ಈ ಫಿಲಾಸಫಿ ಇದೆ, ಅದರ ಇನ್ನೊಂದು ಎಥಿಕ್ ಇದೆ, ಸಿದ್ಧಾಂತ ಇದೆ. ನೋಡಿ ಏನಾಗ್ತದೆ, ದಕ್ಷ ಯಜ್ಞ ಮಾಡಿರ್ತಾನೆ. ದಕ್ಷ ಯಜ್ಞ ಮಾಡಿದಾಗ ಎಲ್ಲರಿಗೂ ಇನ್ವಿಟೇಷನ್ ಕಾರ್ಡ್ ಹೋಗಿರ್ತದೆ. ಶಿವನ ಮನೆಗೆ, ಪಾರ್ವತಿ ಮನೆಗೆ ಇನ್ವಿಟೇಷನ್ ಕಾರ್ಡೇ ಹೋಗಿದೆ ನನಗೆ. ಆವಾಗ ಶಿವ ಹೇಳ್ತಾನೆ ಕರೆಯದಲ್ಲಿ ಹೋಗಬಾರ್ದು ಅಂತ ಹೇಳಿ. ಆದರೆ ಅವಳಿಗೆ ತವರ ಮನೆ ಮಮಕಾರ ಇಲ್ಲ, ನಮ್ಮ ತವರ ಮನೆ ಅವ್ರು ಕರಿಬೇಕೇನೋ, ನಾನು ಹೋಗ್ತೀನಿ ಅಂತ ಹಠ ಮಾಡಿ ಹೋಗ್ತಾರೆ. ಅವಳ ಜೊತೆಗೆ ಸೆಕ್ಯೂರಿಟಿ ಅಂತ ನಂದಿನ ಭೃಂಗಿನ ಕಳಿಸ್ಕೊಡ್ತಾನೆ ಶಿವ. ಅಲ್ಲಿ ಹೋದಾಗ ಮರ್ಯಾದೆ ಸಿಗೋದಿಲ್ಲ ಅವಳು. ಯಾರಿಗೆ? ಪಾರ್ವತಿಗೆ ಮರ್ಯಾದೆ ಸಿಗೋದಿಲ್ಲ. ಅದಕ್ಕೆ ಕರೆಯದಲ್ಲಿ ಹೋಗಬೇಡ ಅಂತ ಹೇಳ್ತಾರೆ ನಮ್ಮಲ್ಲಿ. ಹೋದ ಮರ್ಯಾದೆ ಸಿಗಲಿಲ್ಲ. ಅಷ್ಟೇ ಅಲ್ಲ, ಅವಳನ್ನು ತಾತ್ಸಾರ ಮಾಡ್ತಾರೆ. ದಕ್ಷ ಶಿವನಿಗೆ ಬೈತಾನೆ. ಪಾಪ ಅವಳು ತನ್ನನ್ನು ಬೈದ್ರೆ ಸಹಿಸ್ಕೊಂಡು, ಆದರೆ ಶಿವನಿಗೆ ಬೈಲಿಕ್ಕೆ ಶುರು ಮಾಡಿದ್ಮೇಲೆ ಅವಳಿಗೆ ಭಾಳ ಹಿಂಸೆ. ಯಾಕಂದ್ರೆ ನಮ್ಮ ಮನೆ ಯಜಮಾನರು ಹೋಗ್ಬೇಡ ಅಂತ ಹೇಳಿದ್ರು, ಆದರೂ ನಾನು ಬಂದೆ. ಈಗ ಬಂದು ನಾನು ಯಜಮಾನರ ಮುಂದೆ ಕೇಳಬೇಕಾಗಿರೋ ಭಾಳ ಮನಸ್ಸಿಗೆ ತಾಪಾಗಿ ಅಲ್ಲೇ ಯಜ್ಞ ಕುಂಡ ಉಳಿತಾ ಇತ್ತಲ್ಲ, ಹೋಗಿ ಅದರೊಳಗೆ ಅವಳು ಬಿಡ್ತಾಳೆ. ಸೊ ಇದು ಮೆಸೇಜು. ಇವಾಗೇನೋ SMS ಇದೆ, ತಕ್ಷಣ ತಲುಪಿಟ್ಟಿದೆ, ಇವರ ವೈಫ್ ಸೋ ಅಂದ್ರೆ. ಬಟ್ ಅವಾಗ ನಂದಿ ಮತ್ತು ಭೃಂಗಿ ಹೋಗಿ ಶಿವನಿಗೆ ವಿಷಯ ತಲುಪಿಸ್ತಾರೆ. ವಿಷಯ ತಲುಪಿಸಿದ ತಕ್ಷಣ ಅವನಿಗೆ ಕೋಪ ಬರ್ತದೆ. ಅದಕ್ಕೆ ರುದ್ರ ತಾಂಡವ ಮಾಡ್ತಾನೆ. ರುದ್ರ ತಾಂಡವ ಮಾಡ್ತಾನೆ. ರುದ್ರ ತಾಂಡವ ಮಾಡಿದಾಗ ವೀರಭದ್ರ ಹುಡ್ತಾನೆ, ಜಡೆಯಿಂದ ಹುಡ್ತಾನೆ. ಹುಟ್ಟಿ ಅಪ್ಪಾಜಿ ಏನು ಅಂತ ಆಜ್ಞೆ ಅಂತ ನೋಡು, ಆ ದಕ್ಷ ಯಾಜ್ಞದಲ್ಲಿ ನಿಮ್ಮ ಅಮ್ಮ ಆತ್ಮಾರ್ಪಣೆ ಮಾಡಿಕೊಟ್ಟಿದ್ದಾರೆ, ಅಲ್ಲಿ ಸ್ವಲ್ಪ ಹೋಗಿ ನೋಡ್ಕೊಳ್ಳೋದನ್ನ ಅಂತ ಹೇಳ್ತಾರೆ. ಆವಾಗ ಹೋಗಿಬಿಟ್ಟು ಅವನೆಲ್ಲನೂ ದಕ್ಷ ಯಾಗವನ್ನು ಸಂಹಾರ ಮಾಡಿ ಅಲ್ಲೇನು ಅಗ್ನಿ ಉರಿತಿರ್ತದಲ್ಲ, ಅಲ್ಲಿ ಅಗ್ನಿ ಹತ್ರ ಹೋಗಿ ನಿಂತುಬಿಟ್ಟು, ಅರೇ ಅಗ್ನಿದೇವ, ನಿನಗೆ ನಾವೆಲ್ಲರೂ ಗೌರವ ಕೊಡ್ತಿದ್ದೀವಿ, ನಿನಗೆ ಹವ್ಯವಾಹನ ಅಂತ ಕರಿತಿದ್ದೀವಿ, ಆದರೆ ನೀನು ನನ್ನ ತಾಯಿಯನ್ನು ಸುಟ್ಟು ಹಾಕಿದೆ ಅಂತ ಹೇಳ್ಕೊಂಡು ಧಗ ಅಂತೇಳಿ ಆ ಅಗ್ನಿಯ ತಲೆಯನ್ನು ತುಳಿತಾನೆ. ಆವಾಗಲಿಂದ ಅಗ್ನಿ ತಲೆ ತುಳಿಯುವಂಥದ್ದು, ಅಗ್ನಿ ಹೊಂಡ ಆಯುವಂಥ ಒಂದು ಪದ್ಧತಿ ಬಂದಿದೆ. ಅದು ಮಾತೃಭಕ್ತಿಯ ಪ್ರತೀಕ. ಯಾಕಂದ್ರೆ ಮಕ್ಕಳು ಏನಾದರೂ ಬಿದ್ದರೆ ನೀವು ತಾಯಿಯಿಂದ ಏನು ಮಾಡ್ತೀರಾ, ನೆಲಕ್ಕೆ ತೂ ಅಂತ ಉಗಿದ್ಬಿಟ್ಟು ಅದನ್ನು ತುಳಿಸ್ತೀರಿ. ಹಾಗೆ ಮಾತೃಭಕ್ತಿ, ನನ್ನ ತಾಯಿಯನ್ನು ನೀವು ಸುಟ್ಟು ಹಾಕಿದೆ ಅಂತ ಅಗ್ನಿದೇವನ ತಲೆಯನ್ನು ತುಳಿದು ಮಾತೃಭಕ್ತಿಯ ಪ್ರತೀಕವಾಗಿ ನಿಂತ್ಕೊಳ್ತಾನೆ ವೀರಭದ್ರ ಅಂತ. ವೀರಭದ್ರನು ಕೂಡ ಇಲ್ಲಿದ್ದಾನೆ, ಮಲ್ಲೇಶ್ವರ ಸ್ವಾಮಿ ಇದ್ದಾನೆ, ಶಿವ ಇದ್ದಾನೆ, ನಾಗದೇವತೆಗಳ ಪ್ರತಿಷ್ಠಾಪನೆ ಆಗಿದೆ. ಕುಕ್ಕೆಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ನೀವು ಅದು ಒಂದು ಜಾಗನೇ ಸಿಗಂಗಿಲ್ಲ ಅಲ್ಲಿ. ಸ್ವಾಮಿಗಳು ಹಿಂಗೆ ಹೇಳ್ತಾರೆ, ನೀವು ಬೇಜಾರು ಮಾಡ್ಕೋಬೇಡಿ. ಇಲ್ಲೇನೆ ನಿಮಗೆ ನಾಗ ಪ್ರತಿಷ್ಠಾಪನೆ ಮಾಡಿ ಈಗ ಆ ಒಂದು ಸ್ವಲ್ಪ ದೋಷವನ್ನು ಕಳೆಯುವಂಥ ಕೆಲಸನೂ ಕೂಡ ಇಲ್ಲಾಗತ್ತೆ. ಅದು ಅಚ್ಚುಕಟ್ಟಾಗಿ ಆಗಿದ್ದನ್ನು ನೋಡಿ ಭಾಳ ಖುಷಿ ಪಟ್ಟಿದ್ದೇವೆ. ತುಮಕೂರಿನಿಂದ ನಾವು ಬಂದು ಕರೆದು ನಮ್ಮ ಪ್ರಸನ್ನ ಕುಮಾರ್ ಅವರು, ಯೋಗೀಶ್ವರು ಬಂದು ಇಲ್ಲ ಹೀಗಾಗಿದೆ, ನಮ್ಮ ರುದ್ರೇಶ್ ಅವರೇ ಅದನ್ನೆಲ್ಲ ಇತಿಹಾಸ ಎಲ್ಲ ಬರೆದು ಚಾಲನೆ ಕೊಟ್ಟರು. ಭಾಳ ಖುಷಿ ಆಯಿತು. ಸೊ ತಾವೆಲ್ಲರೂ ಕೂಡ ಇವತ್ತೆಲ್ಲ ಭಕ್ತಿ ಶ್ರದ್ಧೆಯಿಂದ ಈ ಒಂದು ಕಾರ್ಯ ಮಾಡಿದ್ರೆ ನಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಆಗಲೇ ನಾನು ಪ್ರಾರ್ಥನೆ ಮಾಡಿದೆ, ಕಾಲೇ ವರ್ಷದ್ದು ಬರ್ತೇನೆ, ಕಾಲಕ್ಕೆ ಮಳೆ ಆಗಬೇಕು. ಸಿಕ್ಕಾಪಟ್ಟೆ ಬಿಸಿಲಿದೆ, ಈ ಸಲ ಭಾಳ ಬಿಸಿಲಿದೆ. ಮೊನ್ನೆ ನಾನು ಹೇಳ್ತಾ ಇದ್ದೆ, ಈ ಸಲ ಬರೀ ಯುಗಾದಿಗೆ ಬೇವು ಬೆಲ್ಲ ತಿಂತಾ ಇದ್ದೀವಿ, ಇವತ್ತು ಬಿಸಿಲು ಕೂಡ ತಿನ್ನಬೇಕಾಗಿದೆ. ಬೇವು ಬೆಲ್ಲಗಳ ಕೂಡಲ ಸಂಗಮ, ಇವಾಗ ಬೇವು ಬೆಲ್ಲ ಬಿಸಿಲು ಕೂಡ ತ್ರಿವೇಣಿ ಸಂಗಮ ಅಂತ. ಸೊ ಹಾಗೆ ಬಿಸಿಲಿದೆ, ಅದಕ್ಕೆ ಈ ಬಿಸಿಲು ಬೇಗನೆ ನಿವಾರಣೆ ಆಗಿ ಒಳ್ಳೆ ಮಳೆ ಆಗಲಿ, ನಮ್ಮ ರೈತರಿಗೆ, ನಮ್ಮ ಜನಗಳಿಗೆ ಅನುಕೂಲವಾಗಲಿ, ಮಳೆ ಬೆಳೆ ಸಮೃದ್ಧವಾಗಿರಲಿ, ಹೀಗೆ ಭೂಮಿ ಹಸಿರಾಗಿರಲಿ. ಮತ್ತು ನಾವೆಲ್ಲ ಭಾರತೀಯರು ಒಳ್ಳೆ ಮನಸ್ಸಿನ ಜನಗಳು, ನಾವು ಒಳ್ಳೆ ಸುಸಂಸ್ಕೃತರು, ನಮಗೆಲ್ಲ ಭಗವಂತ ಯಾವಾಗಲೂ ಅನುಗ್ರಹ ಮಾಡಲಿ, ಆಶೀರ್ವಾದ ಮಾಡಲಿ ಅಂತ ತಿಳಿಸ್ತಾ ಈ ಕಾರ್ಯಕ್ಕಾಗಿ ಸ್ಪಂದಿಸಿದಂಥ ಪ್ರಸನ್ನ ಕುಮಾರ್ ಅವರ ಕುಟುಂಬಕ್ಕೆ, ಯೋಗೀಶ್ ಅವರ ಕುಟುಂಬಕ್ಕೆ ಮತ್ತು ಹಿರಿಯರಾದಂಥ ನಮ್ಮ ಪ್ರಸನ್ನ ಕುಮಾರ್ ತಂದೆಯವರು, ವೇದಮೂರ್ತಿಯವರಿಗೆ ಮತ್ತು ಎಲ್ಲ ತಾಯಂದಿರಿಗೆ, ಗ್ರಾಮಸ್ಥರಿಗೆ, ಗ್ರಾಮದ ಎಲ್ಲ ತಾಯಂದಿರಿಗೂ ಕೂಡ, ಆಮೇಲೆ ನಮ್ಮ ಶಾಸ್ತ್ರಿಗಳವರಿಗೆ, ಎಲ್ಲ ಪ್ರತಿಷ್ಠಾಪನೆ ಮಾಡಿದಂಥ ಅಂಗೀರಸ ಶಾಸ್ತ್ರಿಗಳವರಿಗೆ ಎಲ್ರಿಗೂ ಕೂಡ, ಅವರ ತಂಡಕ್ಕೆ, ಅವರ ಗುಂಪಿಗೆ ಎಲ್ಲರಿಗೂ ಕೂಡ ಶುಭಾಶೀರ್ವಾದವನ್ನು ತಿಳಿಸಿ, ಎಲ್ಲ ಗ್ರಾಮಸ್ಥರಿಗೂ, ಅಕ್ಕಪಕ್ಕದ ಗ್ರಾಮಸ್ಥರಿಗೂ ಇನ್ನೊಮ್ಮೆ ಶುಭಾಶೀರ್ವಾದಗಳನ್ನು ತಿಳಿಸಿ ನಮ್ಮ ಆಶೀರ್ವಚನಕ್ಕೆ ಪೂರ್ಣ ವಿರಾಮ ಕೊಡ್ತಾ ಇದ್ದೇವೆ. ಶಿವಂ ಭೂಯಾತ್. ನಾವು ಮುಂದೆ ಹೇಗಿರಬೇಕು, ಯಾವ ರೀತಿ ನಾವು ಕೆಲಸ ಕಾರ್ಯಗಳನ್ನ ನೋಡಬೇಕು, ಅವರು ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಅಂತ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಕಾಣಿಸುತ್ತೆ. ಈ ಒಂದು ಕಾರ್ಯವನ್ನ ಇವತ್ತೇನು ಪೂರ್ಣಗೊಂಡಿದೆ ಅದನ್ನು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಈ ಎಲ್ಲಾ ಕೆಲಸವನ್ನು ಮಾಡಿ ಅಂತ ಹೇಳಿ ಕೇಳ್ಕೊಂತ
ಈ ಒಂದು ದೇವರ ಒಂದು ಪುನರ್ ಪ್ರತಿಷ್ಠಾಪನೆಯನ್ನ ಶ್ರೀಯುತ ಅಂಗೀರದೇವರ ಮಹಾಮಂಗಳು ಅವರ ತಂದೆಯವರು ಮಾಡಿಕೊಟ್ಟಿದ್ದು ಅವ್ರನ್ನ ಕಲ್ಸ್ಕೊಟ್ಟಿದ್ದು ಅವತ್ತಿನ ಒಂದು ಅವರು ಕೂಡ ಬಂದು ನಿನ್ನೆ ಬಂದು ಹೋಗಿದ್ದಾರೆ. ಅವ್ರ ಪರವಾಗಿ ಅವರು ಎಲ್ಲ ಕಾರ್ಯವನ್ನು 3 ದಿವಸದಿಂದ ಅವ್ರು ಯಾವ ಟೈಮ್ಗೆ ಏನ್ ಮಾಡ್ಬೇಕು ಅದನ್ನ ಶಾಶ್ವತಕ್ಕೆ ನಮ್ಗೆಲ್ಲವನ್ನ ಮಾಡಿಕೊಟ್ಟಿದ್ದಾರೆ. ಅವರು ಎರಡು ಈ ಒಂದು ಪ್ರತಿಷ್ಠಾಪನೆ ಒಂದು ವಿಶೇಷವಾಗಿ ಅವರು ತಿಳಿಸ್ಕೊಳ್ಬೇಕಾಗಿ ಅವ್ರ ಕಟ್ಟಿದ್ದು 2 ನಿಮಿಷ ಆಗೋದು. ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ನಮ್ಮ ಗುರುಗಳು ದೇಶಗಳು ನಮ್ಮ ಗುರುಗಳು ಅವರ ಸಹಪಾಠಿಯಾದಂತ ನರಸಿಂಹ ಅಂತಿದ್ದಾರೆ. ಅವರಿಗೆ ತೊಂದರೆ ಬಂದಾಗ ಅವರ ಮನೆಗೆ ಬಂದು ಕೇಳಿದಾಗ ಅಷ್ಟಮಂಗಲ ಪ್ರಶ್ನೆಯನ್ನ ಅವರ ಕುಟುಂಬದಲ್ಲಿ ಇಟ್ಟಾಗ ಈ ದೇವರ ವಿಷಯ ಸ್ವಲ್ಪ ಬಂದಿತ್ತು. ಅದನ್ನ ತದನಂತರದಲ್ಲಿ ಈ ಆಂಜನೇಯ ಕ್ಷೇತ್ರದಲ್ಲಿ ಪ್ರಶ್ನೆಯನ್ನಿಟ್ಟು ಚಿಂತನೆಯನ್ನು ಮಾಡಿದಾಗ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿದಾಗ ಒಳ್ಳೆಯದಾಗುತ್ತದೆ ಅಂತ ಹೇಳಿ ತಿಳಿದು ಬಂದು ನಮ್ಮ ತಂದೆಯವರು ನಮ್ಗೆ ನಾಗ ಇಲ್ಲ ಅಂತ ಹೇಳ್ತಾ ಇದ್ರು ಪ್ರಸನ್ನ ಕುಟುಂಬದವರು. ಹಾಗೆ ನಿಮ್ಮ ನಾಗ ಇದೆ ಅಂತ ಹೇಳಿ ಕರ್ಕೊಂಡು ಬಂದಾಗ ಇಲ್ಲಿ ತೋರಿಸಿದ್ರು ಇಲ್ಲಿದೆ ನೋಡಿ ಇಲ್ಲಿ ಫುಲ್ ಬಲ್ಲೆ ಕೊಡೆಗಳು ಏನೆಲ್ಲ ಇತ್ತು. ಇಲ್ಲಿ ನಾಗಣ್ಣ ಅಂತ ಒಬ್ಬರು ಅವರು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದ್ರು. ಕ್ಲೀನ್ ಮಾಡಿ ಸ್ವಾಮಿ ಇಲ್ಲಿ ಒಳಗಿದೆ ನಾಗ ಮಾತ್ರ ಅಲ್ಲ ಏನೋ ಕಲ್ಲಿದೆ ಅಂತ ಹೇಳಿದ್ರು. ಏನೋ ಕಲ್ಲಲ್ಲ ಶಿವನಿಗಿದೆ ಈ ಮಲ್ಲೇಶ್ವರ ಸ್ವಾಮಿಯ ಕಲ್ಲೇ ಒಳಗಿದ್ದದ್ದು. ಅದರೊಟ್ಟಿಗೆ ಹೇಳಿದ್ರು ಅಲ್ಲ ಸ್ವಾಮಿ ದೊಡ್ಡ ಕಲ್ಲೊಟ್ಟಿಗೆ ಏನೋ ಉದ್ದದ ಒಂದು ಏನೋ ಮೂರ್ತಿ ಟೈಪ್ ಇದೆ ಅಂತ ಹೇಳಿದ್ರು. ವೀರಭದ್ರ ಅದೇ ವೀರಭದ್ರವನ್ನು ಪ್ರತಿಷ್ಠಾಪನೆಯನ್ನ ನಾವು ಮಾಡಿದ್ದೇವೆ. ಪ್ರತಿಷ್ಠಾಪನೆ ಆದ್ಮೇಲೆ ಗುರುಗಳೆಲ್ಲ ಹೇಳಿದ್ರು, ಎಲ್ಲಾ ವಿಷಯವನ್ನು ಹೇಳಿದ್ರು. ದೇವರ ನಿಯಮವನ್ನ ದೇವಸ್ಥಾನಕ್ಕೆ ಬರುವಾಗ ಮನುಷ್ಯರಾದಂತಹ ನಾವು ಏನೆಲ್ಲ ಮಾಡಬೇಕು, ಯಾವ್ಯಾವ ರೀತಿಯಲ್ಲಿ ಬರಬೇಕು ಅಂತ ಹೇಳಿದ್ರು. ಪ್ರಶ್ನೆಯ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಎಲ್ಲರೂ ಹೇಳುವಂಥದ್ದು ಈಶ್ವರಿಯ ಆಲುಪ್ರಿಯ ಅಂತ ಹೇಳಿ. ಆದ್ರೆ ಈ ಮಲ್ಲೇಶ್ವರಿಯವರಿಗೆ ಎಳನೀರ ಪ್ರಿಯೋ ಶಿವ. ಇಲ್ಲಿ ಎಳನೀರು ವಿಶೇಷ ಯಾಕೆ ಅಂತ ಹೇಳಿದ್ರೆ ಇಲ್ಲಿಯ ಪಕ್ಕದ ದೇವಿಗೆ ಎಳನೀರಿನಲ್ಲಿ ದೀಪವನ್ನು ಹಚ್ತಾರೆ. ಆ ಎಳನೀರಿನ ಪ್ರತೀಕ ಇವರಿಗೆ ಎಳನೀರು ಅಭಿಷೇಕ ಮಾಡಿದಷ್ಟು ಸಂತೋಷ ಆಗ್ತಾರೆ. ಅದು ಅಲ್ಲದೆ ಹಲವು ರೀತಿಯ ಕಾಯಿಲೆಗಳಿಗೆ ಮನಸ್ಸು ಅಸಂತೋಷದಲ್ಲಿರುವಾಗ ಸಂತೋಷಕ್ಕೂ ಇದು ಪ್ರಣೀತಭೂತವಾಗ್ತದೆ ಎಂದು ಯಾವತ್ತು ತಿಳಿದು ಬಂದಂತೆ ಎಲ್ಲ ವಿಷಯಕ್ಕೆ ಬೇಕಾಗಿ ಒಂದೊಂದು ಹಂತದಲ್ಲಿ ಇದರ ಕಾರ್ಯಗತವನ್ನ ಮಾಡ್ತಾ ಹೋದೆವು. ಪ್ರತಿಷ್ಠಾಪನೆಯು ಆಯಿತು. ಪ್ರತಿಷ್ಠಾಪನೆ ಆದ ನಂತರ ಇನ್ನು ಯಾರದನ್ನ ಬಲವನ್ನು ಉಳಿ ಆಯಿತು, ಭಿತ್ತಿ ಆಯಿತು. ಭಿತ್ತಿ ಆದ ನಂತರ ಫಲ ಬಂತು. ಫಲ ಬಂದ ನಂತರ ಸಂಗ್ರಹವೂ ಮಾಡಿ ಆಯಿತು. ಸಂಗ್ರಹ ಆದಂತಹ ದ್ರವ್ಯವನ್ನ ವಿನಿಯೋಗ ಮಾಡುವುದು ಹೇಗೆ ಅಂತ ನಮಗೆ ಒಂದು ಯೋಚನೆ ಬರ್ತದೆ. ಅದು ಒಳ್ಳೆದಕ್ಕೆ ಮಾಡಬೇಕಾ ಕೆಟ್ಟದಕ್ಕೆ ಮಾಡಬೇಕಾ ಅಂತ ಹೇಳಿ ನಮ್ಮ ಯೋಚನೆ. ಅದಕ್ಕೆ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಅಂತ ಹೇಳ್ತಾರೆ. ಭಕ್ತಿ ಶ್ರದ್ಧಾ ಸಮನ್ವಿತ, ಭಕ್ತಿ ಬೇಕು ಶ್ರದ್ಧೆಯೂ ಬೇಕು. ಹಾಗಾದ ಕಾರಣ ಮುಂದೆ 48 ದಿವಸ ನಿತ್ಯ ದೇವರಿಗೆ ದೀಪವನ್ನು ಹಚ್ಚಿ ಅಭಿಷೇಕವನ್ನು ಮಾಡಿ ಎಳನೀರಿನ ಅಭಿಷೇಕವನ್ನು ಮಾಡಿಕೊಂಡು ಅದಕ್ಕೆ ಒಂದೊಂದು ಮನೆ ಇಲ್ಲಿ 100 ಮನೆ ಹತ್ರ ಇರ್ಬೋದು ಅಂತ ಕಾಣುತ್ತದೆ. ಒಂದೊಂದು ಮನೆಯವರು ನಿತ್ಯ ಒಂದೊಂದು ಎಳನೀರನ್ನ ತಂದುಕೊಡಿ. ಅವು ಬನ್ನಿ. ಬಂದಾಗಿ ಅರ್ಚಕರಿರ್ತಾರೆ. ಅರ್ಚಕರು ಬರುವ ಇಲ್ಲಿಯ ದಿವಸ ಕೇಳಿಕೊಳ್ಳಿ ಎಷ್ಟೊತ್ತಿಗೆ ಬರುತ್ತೀರಿ ಅಂತ ಹೇಳಿ. ಆ ಸಮಯಕ್ಕೆ ಬಂದು ದೇವರಿಗೆ ಅಭಿಷೇಕವನ್ನು ಮಾಡಿ ಆ ತೀರ್ಥವನ್ನ ನಿಮ್ಮ ಕ್ಷೇತ್ರಕ್ಕೆ ತಗೊಂಡು ನಿಮ್ಮ ಹೊಲಕ್ಕೆ ತಗೊಂಡು ಅದನ್ನ ಹಾಕಿ ನಿಮಗೂ ಪಾವನ ಆಯಿತು, ದೇವರಿಗೆ ಪೂಜೆಯೂ ಆಯಿತು. ದೇವರು ಪೂಜೆ ಮಾಡುವುದು ಕೇಳಲ್ಲ, ನಮಗೆ ಬೇಕಾಗಿ ದೇವರಿಗೆ ನಾವು ಪೂಜೆ ಮಾಡ್ತೇವೆ, ನಮಗೆ ಒಳ್ಳೆಯದನ್ನು ಮಾಡುವು. ಅವಾಗ ಯಾಕೆ ಎಷ್ಟು ದಿವಸ ಕೊಲೆಯಲ್ಲೇ ಇದ್ದವ, ಕರ್ಮದಲ್ಲಿ ಇದ್ದ ಅಂತ ಗುರುಗಳು ಹೇಳಿದ್ರು. ಅವ್ನು ಕೊಲೆಯಲ್ಲೇ ಇದ್ದ, ಇವನ್ ಮೇಲೆ ಹಾಕುವಂತ ಹೇಳಿಲ್ಲ, ನಾವೇ ಹೋಗಿ ಒಂದು ನೆಡ್ಕೊಂಡಿಲ್ಲ ಅಲ್ವಾ. ಹಾಗಾದ ಕಾರಣ ನಾವು ಎತ್ತಿದ್ದೇವೆ. ಎತ್ತಿದಂತಹ ದೇವರನ್ನ ಇನ್ನು ಸಂತೋಷಪಡಿಸುವುದು ನಮ್ಮ ಕರ್ತವ್ಯ.
ಗರ್ಭದಿಂದ ಹೊರಗೆ ಬಂದಾಗಿದೆ. ಬಂದ ನಂತರ ಪಾಲನೆ ಮಾಡಬೇಕಾದ ನಮ್ಮ ಕರ್ತವ್ಯ. ಅವ ನಮ್ಮ ಪಾಲನೆ ಆಗಬೇಕಾದ್ರೆ ಅವನನ್ನ ಪಾಲನೆ ಮಾಡ್ಲಿಕ್ಕೆ ನಮ್ಮನ್ನು ಮೊದಲೇ ಒಂದು ಪಾಲನೆ ಮಾಡಿರ್ತಾನೆ. ಹಾಗಾದ ಕಾರಣ ಆ ದೇವರಿಗೆ ನಿತ್ಯ ಅಭಿಷೇಕವನ್ನ, ಒಂದು ತೆಂಗಿನಕಾಯಿ ನೈವೇದ್ಯವನ್ನ ಮಾಡಿಕೊಂಡು ಬನ್ನಿ. ಪ್ರದೋಷ ದಿವಸ ಪ್ರಸನ್ನರು ಅಥವಾ ಇನ್ಯಾರಾದ್ರೂ ಒಬ್ಬರು ಬಂದು ನೈವೇದ್ಯವನ್ನು ಮಾಡ್ತಾರೆ ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಪ್ರದೋಷ ದಿವಸ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಹಿಂದಿನ ದಿವಸ ಬರ್ತದೆ. ಪ್ರದೋಷ ದಿವಸ ಸಾಯಂಕಾಲ ಮಾತ್ರ ಅಲ್ಲ, ಬೆಳಿಗ್ಗೆ ಇರ್ತದೆ. ಬಂದು ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಹೋಗ್ತಾರೆ. ಅವಾಗ ಎಲ್ಲರೂ ಬರಬಹುದು. ಬಾಕಿ ದಿವಸ ಬರಬಾರದೆಲ್ಲ ಬರಬಹುದು. ಹಾಗೆ ಅಭಿಷೇಕವನ್ನು ಮಾಡಿಕೊಂಡು 48ನೇ ದಿವಸ ಮೇ 30ನೇ ತಾರೀಕು ಅಂತ ಹೇಳಿ ಯೋಚನೆಯನ್ನು ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಪ್ರಶ್ನಾ ಸಂದರ್ಭದಲ್ಲಿ ತಿಳಿಯುವಂತೆ ಶತರುದ್ರಾಭಿಷೇಕ ಪೂರ್ವಕವಾದಂತಹ ಈಶ್ವರ ದೇವರಿಗೆ ರುದ್ರ ಹೋಮ ಇರುತ್ತದೆ. ಅದು ಇಲ್ಲದೆ ಕೆಲವು ರೀತಿಯ